Hello viewers, welcome to the DCE LMS portal. I am Anantaraju, Assistant Professor of Commerce, Government First Grade College for Women, Pavagada. It is second session of the Banking and Insurance subject of BBM course of Tumkur University. In this session, let us discuss about the functions of bank. In the last session, we already discussed about the meaning of bank, definition of bank, and then characteristic features of bank. Today, we are going to know the functions or the services rendered by the banks. Banking system plays a very important role in the economy. Modern banks performs various functions. They provide wide variety of services to the trade, commerce, and industry. They render valuable services to the different sectors of the economy, that is, to the agriculture sector, service sector, industrial sector, transportation, and many more. ಬ್ಯಾಂಕಿಂಗ್ ಸಿಸ್ಟಮ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಎಕಾನಮಿ. ಆರ್ಥಿಕತೆಯಲ್ಲಿ ತುಂಬಾ ಮಹತ್ವವಾಗಿರತಕ್ಕಂತಹ ಪಾತ್ರವನ್ನು ಬ್ಯಾಂಕಿಂಗ್ ಕ್ಷೇತ್ರ ನಿರ್ವಹಿಸ್ತಾ ಇದೆ. ಆಧುನಿಕ ಬ್ಯಾಂಕುಗಳು ವೈವಿಧ್ಯಮಯವಾಗಿರತಕ್ಕಂತಹ ಅನೇಕ ಕಾರ್ಯಗಳನ್ನ, ವೈಡ್ ವೆರೈಟಿ ಆಫ್ ಡೈವರ್ಸಿಫೈಡ್ ಸರ್ವಿಸಸ್, ಬಹಳಷ್ಟು ಸೇವೆಗಳನ್ನ ಟ್ರೇಡ್, ಕಾಮರ್ಸ್ ಅಂಡ್ ಇಂಡಸ್ಟ್ರಿಗೆ ಸಲ್ಲಿಸ್ತಾ ಇದ್ದೇವೆ. ವೈಡ್ ವೆರೈಟಿ ಆಫ್ ಸರ್ವಿಸಸ್ ಅನ್ನ ನಾಟ್ ಓನ್ಲಿ ಟು ದ ಟ್ರೇಡ್, ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಬಟ್ ಆಲ್ಸೋ ಟು ದ ಡಿಫರೆಂಟ್ ಸೆಕ್ಟರ್ಸ್ ಆಫ್ ದ ಎಕಾನಮಿ. ದ ಬ್ಯಾಂಕಿಂಗ್ ಹ್ಯಾಸ್ ಬೀನ್ ಪ್ರೊವೈಡಿಂಗ್ ಇಟ್ಸ್ ವ್ಯಾಲ್ಯುಬಲ್ ಸರ್ವಿಸಸ್. ಕೃಷಿಗಾಗಿರ್ಬೋದು, ಸೇವಾ ವಲಯಕ್ಕಾಗಿರ್ಬೋದು, ಕೈಗಾರಿಕಾ ವಲಯಕ್ಕಾಗಿರ್ಬೋದು, ಬ್ಯಾಂಕಿಂಗ್ ಕ್ಷೇತ್ರ ಅಂತಕ್ಕಂಥದ್ದು ಸಾರಿಗೆ ಕ್ಷೇತ್ರಕ್ಕಾಗಿರ್ಬೋದು, ತನ್ನದೇ ಆಗಿರತಕ್ಕಂತಹ ವಿಶಿಷ್ಟ ಸೇವೆಗಳನ್ನ ಬ್ಯಾಂಕೋದ್ಯಮ ಸಲ್ಲಿಸ್ತಾ ಇದೆ. ಸೊ ಇಲ್ಲಿ ಬ್ಯಾಂಕ್ಗಳು ನಿರ್ವಹಿಸತಕ್ಕಂತಹ ಕಾರ್ಯಗಳನ್ನ ದ ಫಂಕ್ಷನ್ಸ್ ಪರ್ಫಾರ್ಮ್ ಬೈ ಬ್ಯಾಂಕ್ ಕ್ಯಾನ್ ಬಿ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 3 heads. The functions of a modern bank can be classified under 3 broad heads. ಯಾವ್ಯಾವಪ್ಪ ಅಂದ್ರೆ ಪ್ರೈಮರಿ ಫಂಕ್ಷನ್ಸ್, ಸೆಕೆಂಡರಿ ಫಂಕ್ಷನ್ಸ್ ಅಥವಾ ಸಬ್ಸಿಡರಿ ಫಂಕ್ಷನ್ಸ್, ಅಂಡ್ ದ ಥರ್ಡ್ ಒನ್ ಇಸ್ ಡೆವಲಪ್ಮೆಂಟಲ್ ಫಂಕ್ಷನ್ಸ್. ಪ್ರಾಥಮಿಕ ಕಾರ್ಯಗಳು, ದ್ವಿತೀಯ ಕಾರ್ಯಗಳು ಮತ್ತು ಅಭಿವೃದ್ಧಿ ಕಾರ್ಯಗಳು ಅಂತ ಮೂರು ಕಾರ್ಯಗಳನ್ನಾಗಿ, ಮುಖ್ಯ ಕಾರ್ಯಗಳನ್ನಾಗಿ ನಾವು ಬ್ಯಾಂಕಿಂಗ್ ಕಾರ್ಯಗಳನ್ನ ವಿಂಗಡಿಸಬಹುದು. ಪ್ರೈಮರಿ ಫಂಕ್ಷನ್ಸ್ ಅಲ್ಲಿ ಯಾವ್ಯಾವ ಬರ್ತಾವಪ್ಪ ಅಂತಂದ್ರೆ, ಪ್ರೈಮರಿ ಫಂಕ್ಷನ್ಸ್ ಅಲ್ಲಿ ಅಕ್ಸೆಪ್ಟಿಂಗ್ ಆಫ್ ಡೆಪಾಸಿಟ್ಸ್ ಆಫ್ ಮನಿ ಅಂಡ್ ದೆನ್ ಲೆಂಡಿಂಗ್ ಲೋನ್ಸ್ ಅಂಡ್ ಅಡ್ವಾನ್ಸಸ್, ಇನ್ವೆಸ್ಟ್ಮೆಂಟ್ ಫಂಕ್ಷನ್. ಪ್ರೈಮರಿ ಫಂಕ್ಷನ್ಸ್ ಕ್ಯಾನ್ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್. ಯಾವ್ಯಾವಪ್ಪ ಅಂದ್ರೆ ಪ್ರಾಥಮಿಕ ಕಾರ್ಯಗಳನ್ನ 3 ಕಾರ್ಯಗಳಾಗಿ ನಾವು ಉಪ ವಿಂಗಡಿಸಬಹುದು, ಅಂತ ಸಬ್ ಕ್ಯಾಟಗರಿಯಾಗಿ ಮಾಡಬಹುದು. ಅವು ಯಾವಪ್ಪ ಪ್ರಾಥಮಿಕ ಕಾರ್ಯಗಳಲ್ಲಿ 3 ತರ ಅಂದ್ರೆ ಅಕ್ಸೆಪ್ಟಿಂಗ್ ಡೆಪಾಸಿಟ್ಸ್ ಆಫ್ ಮನಿ, and then lending loans and advances. Third one is investment function. After that, subsidiary functions ಅನ್ನ 2 ಭಾಗನೂ ಮಾಡಬಹುದು. ಏಜೆನ್ಸಿ ಸರ್ವಿಸಸ್ ಅಂಡ್ ಜನರಲ್ ಯುಟಿಲಿಟಿ ಸರ್ವಿಸಸ್, ಅಂಡ್ ದೆನ್ ಡೆವಲಪ್ಮೆಂಟಲ್ ಫಂಕ್ಷನ್ಸ್ ಅನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ಮೊದಲನೇದಾಗಿ ಪ್ರೈಮರಿ ಫಂಕ್ಷನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಅಕ್ಸೆಪ್ಟಿಂಗ್ ಆಫ್ ಡೆಪಾಸಿಟ್ಸ್ ಆಫ್ ಮನಿ. Bank accepts the deposits of money from the public by way of savings bank account, current account, fixed deposit account, recurring deposit account. ಈ ಹಲವಾರು ಠೇವಣಿಗಳ ರೂಪದಲ್ಲಿ ಬ್ಯಾಂಕು ಹಣವನ್ನ ಸಾರ್ವಜನಿಕರಿಂದ ಸಂಗ್ರಹ ಮಾಡುತ್ತೆ. ಹಾಗಾದ್ರೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟು, ಕರೆಂಟ್ ಅಕೌಂಟು, ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟು, ರಿಕರಿಂಗ್ ಡೆಪಾಸಿಟ್ ಅಕೌಂಟು ಮತ್ತು ಇತರೆ ಠೇವಣಿಗಳ ರೂಪದಲ್ಲಿಯೂ ಹಣವನ್ನ ಸ್ವೀಕರಿಸುತ್ತೆ. ಮೊದಲದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. ದೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಆರ್ ಓಪನ್ ಬೈ ಸ್ಮಾಲ್ ಸೇವರ್ಸ್ ಅಂಡ್ ಪೂರ್ ಅಂಡ್ ಮಿಡಲ್ ಕ್ಲಾಸ್ ಪೀಪಲ್. ಸಾಮಾನ್ಯವಾಗಿ ಬಡ ಜನರು, ಮಧ್ಯಮ ವರ್ಗದ ಜನರು ಈ ಉಳಿತಾಯ ಖಾತೆಗಳನ್ನ ಬ್ಯಾಂಕ್ಗಳಲ್ಲಿ ತೆರೀತಾರೆ. ದೇರ್ ವಿಲ್ ಬಿ ರೆಸ್ಟ್ರಿಕ್ಷನ್ಸ್ ಆನ್ ನಂಬರ್ ಆಫ್ ಟೈಮ್ಸ್ ಆಫ್ ವಿತ್ಡ್ರಾಲ್ಸ್. ಈ SB ಅಕೌಂಟ್ ಅಲ್ಲಿ SB ಖಾತೆಯಿಂದ ಹಣವನ್ನ ಹಿಂಪಡೆಯಲು ಕೆಲವು ಲಿಮಿಟ್ ಇರುತ್ತೆ, ನಿಯಂತ್ರಣ ಇರುತ್ತೆ. ನಂಬರ್ ಆಫ್ ಟೈಮ್ಸ್ ಆಫ್ ವಿತ್ಡ್ರಾಲ್ಸ್. ಸೊ ಇಲ್ಲಿ ಎಷ್ಟು ಸರಿ ಹಿಂಪಡಿಬಹುದು ಅನ್ನೋದರ ಸಂಖ್ಯೆಯ ಮೇಲೆ ನಿರ್ಬಂಧ ಇರುತ್ತೆ SB ಖಾತೆಯಲ್ಲಿ. ಎ ಸ್ಮಾಲ್ ರೇಟ್ ಆಫ್ ಇಂಟ್ರೆಸ್ಟ್ ವಿಲ್ ಬಿ ಗಿವನ್ ಟು ದೀಸ್ ಅಕೌಂಟ್ಸ್. ಕಡಿಮೆ ಬಡ್ಡಿ ದರವನ್ನ ಈ SB ಅಕೌಂಟ್ ಇರ್ತಕ್ಕಂಥ ಹಣದ ಮೇಲೆ ಪಾವತಿ ಮಾಡಲಾಗುತ್ತದೆ. ಪೇಯಿನ್ ಸ್ಲಿಪ್ಸ್ ಅಂಡ್ ಆಲ್ಸೋ ದ ವಿತ್ಡ್ರಾಲ್ ಫಾರ್ಮ್ಸ್ ಆರ್ ಯೂಸ್ಡ್ ಟು ಡೆಪಾಸಿಟ್ ದ ಮನಿ ಅಂಡ್ ವಿತ್ಡ್ರಾಲ್ ಫಾರ್ಮ್ಸ್ ಆರ್ ಯೂಸ್ಡ್ ಟು ವಿತ್ಡ್ರಾ ದ ಮನಿ. ಹಣವನ್ನ ಠೇವಣಿ ಅಥವಾ ಖಾತೆಗೆ ಠೇವಣಿ ಮಾಡಲು ಕಟ್ಟಲು ನಾವು ಪೇಯಿನ್ ಸ್ಲಿಪ್ಸ್, ಒಳಪಾವತಿ ಚೀಟಿಯನ್ನ ಬಳಸ್ತೀವಿ.
ಹಣವನ್ನ ಖಾತೆಯಿಂದ ಹಿಂತೆಗೆಯಲು ವಿತ್ಡ್ರಾಲ್ ಫಾರ್ಮ್ ಹಿಂಪಡೆಯುವ ಚೀಟಿಯನ್ನು ನಾವು ಬಳಸ್ತೀವಿ. ಇದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂತ ಕರೀಬಹುದು. ಅಕ್ಸೆಪ್ಟಿಂಗ್ ಆಫ್ ಡೆಪಾಸಿಟ್ಸ್ ಅಲ್ಲಿ SBI ಅಕೌಂಟ್ ಮೂಲಕ ಸಂಗ್ರಹಣೆ ಮಾಡಬಹುದು ಹಣವನ್ನ. ಫಿಕ್ಸ್ಡ್ ಡೆಪಾಸಿಟ್ ಸ್ಥಿರ ಠೇವಣಿ ಖಾತೆ ಮೂಲಕ ಹಣವನ್ನು ಸಂಗ್ರಹಣೆ ಮಾಡಬಹುದು, ಮತ್ತು ಚಾಲ್ತಿ ಖಾತೆ ಮೂಲಕ ಹಣವನ್ನು ಸಂಗ್ರಹಣೆ ಮಾಡಬಹುದು, ಮತ್ತೆ ರಿಕರಿಂಗ್ ಆವರ್ತನ ಠೇವಣಿ ಖಾತೆ ಅಥವಾ ರಿಕರಿಂಗ್ ಡೆಪಾಸಿಟ್ ಅಕೌಂಟ್ ಅದರಲ್ಲೂ ಸಮೇತ ಹಣವನ್ನು ಸಂಗ್ರಹಣೆ ಮಾಡ್ತೇವೆ. ಮತ್ತು ಇತರೆ ಠೇವಣಿಗಳು ಇದಾವೆ. ಮುಖ್ಯವಾಗಿ 4 ಭಾಗವನ್ನ ಮಾಡಬಹುದಾಗುತ್ತೆ. ಇನ್ನು ಚಾಲ್ತಿ ಖಾತೆ ಆಯ್ತು. ಎರಡನೇದು ಬಂದ್ಬಿಟ್ಟು ಕರೆಂಟ್ ಅಕೌಂಟ್. ಚಾಲ್ತಿ ಖಾತೆ. ಕರೆಂಟ್ ಅಕೌಂಟ್ಸ್ ಆರ್ ಜನರಲಿ ಓಪನ್ ಬೈ ಬಿಸ್ನೆಸ್ ಮೆನ್ ಆರ್ ದ ಇಂಡಸ್ಟ್ರಿಯಲಿಸ್ಟ್ಸ್ ಹೂ ಆರ್ ಎಂಗೇಜ್ ಇನ್ ದ ಫೀಲ್ಡ್ ಆಫ್ ಕಾಮರ್ಸ್, ಇಂಡಸ್ಟ್ರಿ ಅಂಡ್ ಟ್ರೇಡ್. ಇಲ್ಲಿ ವ್ಯಾಪಾರೋದ್ಯಮಿಗಳು, ವ್ಯವಹಾರೋದ್ಯಮಿಗಳು ಈ ಒಂದು ಚಾಲ್ತಿ ಖಾತೆಯನ್ನ ತೆರೀತಾರೆ. ಫಾರ್ ದ ಕನ್ವೀನಿಯನ್ಸ್, ಅವರಿಗೆ ಕನ್ವೀನಿಯಂಟ್ ಆಗಿರೋದಕ್ಕೆ ಈ ಒಂದು ಖಾತೆಗಳನ್ನು ತೆರೀತಾರೆ. ಯಾಕಂದ್ರೆ SBI ಅಕೌಂಟ್ ಅಲ್ಲಿ ಲಿಮಿಟ್ ಇರುತ್ತೆ, ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ ಟು ವಿತ್ಡ್ರಾ. ಅಲ್ಲಿ ಹಿಂಪಡೆಯೋದಕ್ಕೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಆದರೆ ಚಾಲ್ತಿ ಖಾತೆಯಲ್ಲಿ ಎಷ್ಟು ಸರಿ ಬೇಕಾದರೂ ಹಣವನ್ನ ಹಿಂಪಡೆಯೋಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಬಂಧ ಇರೋದಿಲ್ಲ. ಎಷ್ಟು ಸರಿ ಬೇಕಾದರೂ ವಿತ್ಡ್ರಾ ಮಾಡಬಹುದು. ಅವರ ಅನುಕೂಲಕ್ಕೋಸ್ಕರ ವ್ಯವಹಾರಸ್ಥರು ಈ ಒಂದು ಚಾಲ್ತಿ ಖಾತೆಯನ್ನ ತೆರೀತಾರೆ. ದೇರ್ ವಿಲ್ ಬಿ ನೋ ರೆಸ್ಟ್ರಿಕ್ಷನ್ಸ್ ಆನ್ ನಂಬರ್ ಆಫ್ ವಿತ್ಡ್ರಾವಲ್ಸ್. ಹಿಂಪಡೆಯೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಬಂಧ ಇರೋದಿಲ್ಲ. ಆದರೆ ಈ ಖಾತೆಯ ಮೇಲೆ ಸಾಮಾನ್ಯವಾಗಿ ಬಡ್ಡಿಯನ್ನ ಕೊಡೋದಿಲ್ಲ. ಜನರಲಿ ನೋ ಇಂಟ್ರೆಸ್ಟ್ ವಿಲ್ ಬಿ ಗಿವನ್ ಆನ್ ದಿಸ್ ಕರೆಂಟ್ ಅಕೌಂಟ್ ಡೆಪಾಸಿಟ್ಸ್ ಆರ್ ಆನ್ ದಿಸ್ ಕರೆಂಟ್ ಅಕೌಂಟ್ಸ್ ಅಂತ ಹೇಳ್ಬೋದು. ಈ ಚಾಲ್ತಿ ಖಾತೆ ಕರೆಂಟ್ ಅಕೌಂಟ್ ನಲ್ಲಿ ಹಣವನ್ನ ಕಟ್ಟೋದಕ್ಕೆ ಪೇಯಿನ್ ಸ್ಲಿಪ್ಸ್ ಅನ್ನ ಯೂಸ್ ಮಾಡ್ತಾರೆ, ಒಳಪಾವತಿ ಚೀಟಿಯನ್ನ. ಅದೇ ರೀತಿಯಾಗಿ ಹಣವನ್ನ ಹಿಂಪಡೆಯೋದಕ್ಕೆ ಚೆಕ್ಸ್ ಅನ್ನ ಉಪಯೋಗಿಸ್ತಾರೆ, ಚೆಕ್ಗಳನ್ನು ಉಪಯೋಗಿಸ್ತಾರೆ. SBI ಖಾತೆಯಲ್ಲಿರ್ತಕ್ಕಂಥ ಹಣ ಕಟ್ಟೋದಕ್ಕೆ ಪೇಯಿನ್ ಸ್ಲಿಪ್, ಕರೆಂಟ್ ಅಕೌಂಟ್ ಹಣ ಕಟ್ಟೋದಕ್ಕೂ ಪೇಯಿನ್ ಸ್ಲಿಪ್ಸ್ ಅನ್ನ ಬಳಸ್ತಾರೆ. ಆದರೆ SBI ಖಾತೆಯಲ್ಲಿ ಹಣವನ್ನ ಹಿಂಪಡೆಯಲು ವಿತ್ಡ್ರಾಲ್ ಫಾರ್ಮ್ ಅನ್ನ ಉಪಯೋಗಿಸ್ತಾರೆ. ಚೆಕ್ಗಳನ್ನು ಸಮೇತ ಕೊಡ್ತಾರೆ ಬ್ಯಾಂಕ್ಗಳಲ್ಲಿ. SBI ಅಕೌಂಟ್ಗೂ ಸಮೇತ ಅಲ್ಲೂ ಚೆಕ್ಗಳನ್ನು ಬಳಸಬಹುದು. ಕರೆಂಟ್ ಅಕೌಂಟ್ ಅಲ್ಲೂ ಅಷ್ಟೇ ಹಣವನ್ನ ಹಿಂಪಡೆಯಲು ಚೆಕ್ಗಳನ್ನೇ ಉಪಯೋಗಿಸ್ತಾರೆ ಕರೆಂಟ್ ಅಕೌಂಟ್ ಅಲ್ಲಿ. ನೆಕ್ಸ್ಟ್ ಥರ್ಡ್ ಡೆಪಾಸಿಟ್ ಅಕೌಂಟ್ ಏನಪ್ಪ ಅಂದ್ರೆ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್. ಸ್ಥಿರ ಠೇವಣಿ ಖಾತೆ, ಮುದ್ದತಿ ಠೇವಣಿ ಖಾತೆ ಅಂತ ಕರಿತೀವಿ. ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ಸ್ ಆರ್ ಓಪನ್ ಬೈ ಸ್ಮಾಲ್ ಇನ್ವೆಸ್ಟರ್ಸ್ ಹೂ ವಾಂಟ್ ಟು ಇನ್ವೆಸ್ಟ್ ದೇರ್ ಮನಿ. ಇಲ್ಲಿ ಸಣ್ಣ ಉಳಿತಾಯಗಾರರು ತಮ್ಮ ಹಣವನ್ನ ಹೂಡಿಕೆ ಮಾಡತಕ್ಕಂಥ ಉದ್ದೇಶದಿಂದ ಸ್ಥಿರ ಠೇವಣಿ ಖಾತೆಯಲ್ಲಿ ಒಂದು ನಿರ್ದಿಷ್ಟ ಅವಧಿಯವರೆಗೆ ಠೇವಣಿಯನ್ನ ಮಾಡ್ತಾರೆ. ಸೊ ಇಲ್ಲಿ ಸ್ಮಾಲ್ ಇನ್ವೆಸ್ಟರ್ಸ್ invest their money for a fixed period of time. The rate of interest given on this account is higher than that of SBI account. ಅಂದ್ರೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಮೇಲೆ ಕೊಡ್ತಕ್ಕಂಥ ಬಡ್ಡಿ ದರಕ್ಕಿಂತ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಮೇಲೆ ಕೊಡ್ತಕ್ಕಂತಹ ಬಡ್ಡಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ವಿತ್ಡ್ರಾಲ್ ಇಸ್ ನಾಟ್ ಅಲೌಡ್ ಅಪ್ ಟು ಎ ಸ್ಪೆಸಿಫೈಡ್ ಪೀರಿಯಡ್ ಆಫ್ ಟೈಮ್. ಒಂದು ನಿರ್ದಿಷ್ಟ ಅವಧಿಯವರೆಗೆ ಈ ಒಂದು ಖಾತೆಯಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಅಲ್ಲಿ ಇರ್ತಕ್ಕಂಥ ಹಣವನ್ನ ಹಿಂತೆಗೆಯಲು ನಿರ್ಬಂಧ ಇರುತ್ತೆ, ಹಿಂತೆಗೆಯೋದಕ್ಕೆ ಆಗೋದಿಲ್ಲ. ಫಿಕ್ಸ್ಡ್ ಡೆಪಾಸಿಟ್ ರಿಸಿಟ್ಸ್ ವಿಲ್ ಬಿ ಗಿವನ್ ಬೈ ದ ಬ್ಯಾಂಕರ್ ಟು ದ ಕಸ್ಟಮರ್ ಅಟ್ ದ ಟೈಮ್ ಆಫ್ ಓಪನಿಂಗ್ FD ಅಕೌಂಟ್. ಸ್ಥಿರ ಠೇವಣಿ ಖಾತೆಯನ್ನ ತೆರೆಯತಕ್ಕಂಥ ಸಂದರ್ಭದಲ್ಲಿ ಸ್ಥಿರ ಠೇವಣಿ ರಶೀದಿಯನ್ನ ಠೇವಣಿ ತೆರೆದಾತ ಗ್ರಾಹಕನಿಗೆ ಬ್ಯಾಂಕರ್ ನೀಡುತ್ತಾನೆ. ಫಿಕ್ಸ್ಡ್ ಡೆಪಾಸಿಟ್ ರಿಸಿಟ್ ವಿಲ್ ಬಿ ಗಿವನ್ ಬೈ ದ ಬ್ಯಾಂಕರ್ ಟು ದ ಕಸ್ಟಮರ್ ವೈಲ್ ಓಪನಿಂಗ್ ದ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ವಿತ್ ದ ಬ್ಯಾಂಕರ್. ನೆಕ್ಸ್ಟ್ ರೆಕರಿಂಗ್ ಡೆಪಾಸಿಟ್ ಅಕೌಂಟ್. ಠೇವಣಿಗಳಲ್ಲಿ ಮುಖ್ಯವಾಗಿ SBI ಅಕೌಂಟ್ ಒಂದು, ಕರೆಂಟ್ ಅಕೌಂಟ್ ಒಂದು, ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಒಂದು, ನಾಲ್ಕನೇದು RD ಖಾತೆ, ರೆಕರಿಂಗ್ ಡೆಪಾಸಿಟ್ ಆವರ್ತನ ಠೇವಣಿ ಖಾತೆ ಅಂತ ಕರಿತೀವಿ. ರೆಕರಿಂಗ್ ಡೆಪಾಸಿಟ್ ಅಕೌಂಟ್ ಇದು ನಾಲ್ಕನೇ ತರಹದ್ದು. ಇಲ್ಲಿ ಪೀಪಲ್ ಹೂ ಆರ್ ಹ್ಯಾವಿಂಗ್ ರೆಗ್ಯುಲರ್ ಮಂತ್ಲಿ ಇನ್ಕಮ್. ಸೊ ನಿಗದಿತ ಮಾಸಿಕ ಆದಾಯ, ಯಾವಾಗಲೂ ನಿರಂತರವಾಗಿರತಕ್ಕಂತಹ ಮಾಸಿಕ ಆದಾಯ ಬರ್ತಕ್ಕಂತಹ ವ್ಯಕ್ತಿಗಳು, ಎಕ್ಸಾಂಪಲ್ ಸ್ಯಾಲರಿಡ್ ಪರ್ಸನ್ಸ್. ಮತ್ತೆ ಇಂಥವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ರಿಕರಿಂಗ್ ಡೆಪಾಸಿಟ್ಸ್ ಅಕೌಂಟ್ ಅನ್ನು ಓಪನ್ ಮಾಡ್ತಾರೆ. ಡೆಪಾಸಿಟ್ಸ್ ಎ ಫಿಕ್ಸ್ಡ್ ಸಮ್ ಆಫ್ ಮನಿ. ಒಂದು ನಿರ್ದಿಷ್ಟ ಮೊತ್ತದ ಹಣವನ್ನ ಬ್ಯಾಂಕ್ ನಲ್ಲಿ ಡೆಪಾಸಿಟ್ ಫಿಕ್ಸ್ಡ್ ಸಮ್ ಆಫ್ ಮನಿ ಎವ್ರಿ ಮಂತ್, ಪ್ರತಿ ಮಾಹೇನು ಅವರು ಫಿಕ್ಸ್ ಮಾಡ್ತಾ ಬರ್ತಾರೆ. ಫಾರ್ ಎನ್ ಅಗ್ರೀಡ್ ಪೀರಿಯಡ್ ಆಫ್ ಟೈಮ್. ಒಂದು ನಿರ್ದಿಷ್ಟ ಮೊತ್ತದ ಹಣವನ್ನ ಒಂದು ನಿಯಮಿತ ಅವಧಿಯವರೆಗೆ ಪ್ರತಿ ಮಾಹೆ, ಪ್ರತಿ ತಿಂಗಳು ಅವರು ಈ ಒಂದು RD ಅಕೌಂಟ್ಗೆ ಜಮಾ ಮಾಡ್ತಾ ಬರ್ತಾರೆ. At the end of the agreed period, the customer get the amount deposited by him with interest. At the end of after the expiry of the fixed period, ನಿಗದಿತ ಅವಧಿ ಮುಗಿದ ನಂತರ the customer who opens a recurring deposit account, he will get the principal, that is the amount deposited by him with interest accrued on that amount. ಆ ಒಂದು ಹಣದ ಮೇಲೆ ಗಳಿಸಿರ್ತಕ್ಕಂಥ ಬಡ್ಡಿ ಪ್ಲಸ್ ಅಸಲು ಎರಡನ್ನು ಸಮೇತ ಪಡ್ತಾರೆ. ಇಲ್ಲಿ ಟೈಪ್ಸ್ ಆಫ್ ಅಕೌಂಟ್ಸ್ ಬಗ್ಗೆ ನಾವು ನೆಕ್ಸ್ಟ್ ಒಂದು ಡಿಟೇಲ್ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸದ್ಯಕ್ಕೆ ಈ 4 ತರಹದ ಠೇವಣಿ ಖಾತೆಗಳನ್ನು ನಾವು ಗಮನಿಸಬಹುದು. ಅದು ಪ್ರೈಮರಿ ಫಂಕ್ಷನ್ಸ್ ಆಫ್ ಎ ಬ್ಯಾಂಕ್ ಅಲ್ಲಿ ಅಕ್ಸೆಪ್ಟಿಂಗ್ ಡೆಪಾಸಿಟ್ಸ್ ಅಲ್ಲಿ 4 ತರಹದ ಠೇವಣಿ ಖಾತೆಗಳನ್ನು ನಾವು ಗಮನಿಸಬಹುದು. ನೆಕ್ಸ್ಟ್ ದ ಪ್ರೈಮರಿ ಫಂಕ್ಷನ್ ಅಲ್ಲಿ ನೆಕ್ಸ್ಟ್ ಪ್ರೈಮರಿ ಫಂಕ್ಷನ್ ಏನಪ್ಪಾ ಅಂದ್ರೆ ಲೆಂಡಿಂಗ್, ಲೋನ್ಸ್ ಅಂಡ್ ಅಡ್ವಾನ್ಸಸ್. ಸಾಲ ಮತ್ತು ಮುಂಗಡಗಳನ್ನ
ಕೊಡ್ತಕ್ಕಂತಹ ಒಂದು ಪ್ರಾಥಮಿಕ ಕಾರ್ಯದಲ್ಲಿ ಎರಡನೇ ವಿಧ ಇದು. ಸೊ ಇಲ್ಲಿ ಬ್ಯಾಂಕ್ಸ್ ಲೆಂಡ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಇನ್ ದ ಫಾಲೋಯಿಂಗ್ ಫಾರ್ಮ್ಸ್. ಯಾವ ಒಂದು ರೂಪದಲ್ಲಿ ಬ್ಯಾಂಕ್ನವರು ಸಾಲ ಮತ್ತು ಮುಂಗಡಗಳನ್ನ ಕೊಡ್ತಾರೆ ಅಂತಂದ್ರೆ, ಲೋನ್ ಮೊದಲನೇದು ಲೋನ್, ಸಾಲದ ಖಾತೆ ಅಂತ ಕರಿತೀವಿ. ಲೋನ್ ಇಸ್ ಅ ಫೈನಾನ್ಷಿಯಲ್ ಅರೇಂಜ್ಮೆಂಟ್ ಅಂಡರ್ ವಿಚ್ ಅನ್ ಅಡ್ವಾನ್ಸ್ ಇಸ್ ಗ್ರಾಂಟೆಡ್ ಬೈ ಅ ಬ್ಯಾಂಕ್ ಟು ಎ ಬಾರೋವರ್. ಇಲ್ಲಿ ಲೋನ್ ನಲ್ಲಿ ಇಟ್ ಇಸ್ ಅ ಫೈನಾನ್ಷಿಯಲ್ ಅರೇಂಜ್ಮೆಂಟ್ ಅಂಡರ್ ವಿಚ್ ದ ಕಸ್ಟಮರ್ ವಿಲ್ ಗೆಟ್ ಫ್ರಮ್ ದ ಬ್ಯಾಂಕರ್ ಲೋನ್ ಅಮೌಂಟ್. A finance will be provided to the customer, which an advance is granted by a bank to a borrower on a separate account called loan account. ಒಂದು ಪ್ರತ್ಯೇಕವಾಗಿರತಕ್ಕಂತಹ ಸಾಲದ ಖಾತೆಯನ್ನ ಬ್ಯಾಂಕರು ತೆರೆದು ತನ್ನ ಗ್ರಾಹಕನಿಗೆ ಸಾಲವನ್ನ ಕೊಡುತ್ತಾನೆ. The entire amount of the loan sanctioned by the banker will be debited to loan account ಅಂತ ಹೇಳ್ತಾ ಇದ್ದೀವಿ. ಅಂದ್ರೆ ಸಾಲದ ಖಾತೆಗೆ ಇಡೀ ಒಂದು ಹಣ, ಎಷ್ಟು ಹಣ ಗ್ರಾಂಟ್ ಆಗಿದೆಯೋ, ಸಾಲ ಮಂಜೂರಾತಿ ಆಗಿದೆಯೋ ಅಷ್ಟು ಹಣವನ್ನ ಜಮಾ ಮಾಡಲಾಗುತ್ತೆ, ಡೆಪಾಸಿಟ್ ಮಾಡ್ತಾರೆ. ಹಣ ಅದಕ್ಕೆ ಸಾಲದ ಖಾತೆಗೆ ಡೆಬಿಟ್ ಮಾಡ್ತಾರೆ ಟು ಲೋನ್ ಅಕೌಂಟ್. ಇಂಟ್ರೆಸ್ಟ್ ಈಸ್ ಚಾರ್ಜ್ ಆನ್ ದ ಎಂಟೈರ್ ಅಮೌಂಟ್ ಆಫ್ ಲೋನ್. ಸೊ ಅಲ್ಲಿ ಆ ಖಾತೆಯಲ್ಲಿ ಜಮಾ ಮಾಡಿರ್ತಕ್ಕಂಥ ಹಣಕ್ಕೆ, ಸಾಲದ ಪೂರ್ತಿ ಮೊತ್ತಕ್ಕೆ ಬಡ್ಡಿಯನ್ನ ವಿಧಿಸಲಾಗುತ್ತದೆ. ಅದು ಮೊದಲನೇ ತರಹದ ಒಂದು ಲೆಂಡಿಂಗ್ ಲೋನ್ಸ್ ಅಡ್ವಾನ್ಸಸ್ ಅಲ್ಲಿ ಮೊದಲನೇ ತರಹದ ಸಾಲ, ಲೋನ್ ಅಂತ ಕರಿತೀವಿ. ಎರಡನೇದು ಕ್ಯಾಶ್ ಕ್ರೆಡಿಟ್. ಕ್ಯಾಶ್ ಕ್ರೆಡಿಟ್ ಉದ್ದರಿ, ಒಂದು ನಗದು ಉದ್ದರಿ ಅಂತ ಕರಿತೀವಿ. ನಗದು ಉದ್ದರಿ, ಕ್ಯಾಶ್ ಕ್ರೆಡಿಟ್. ಕ್ಯಾಶ್ ಕ್ರೆಡಿಟ್ ಇಸ್ ಡಿಫರ್ಸ್ ಫ್ರಮ್ ಲೋನ್. ಯಾವ ತರ ಅನ್ನೋದನ್ನ ನಾವು ಗಮನಿಸೋಣ. ಎ ಕ್ಯಾಶ್ ಕ್ರೆಡಿಟ್ ಇಸ್ ಎ ಫೈನಾನ್ಷಿಯಲ್ ಅರೇಂಜ್ಮೆಂಟ್ ಅಂಡರ್ ವಿಚ್ ಎ ಬಾರೋವರ್ ಇಸ್ ಅಲೌಡ್ ಟು ಅಡ್ವಾನ್ಸ್, ಅಂಡರ್ ವಿಚ್ ಎ ಬ್ಯಾಂಕರ್ ವಿಲ್ ಬಿ ಗಿವನ್ ಅನ್ ಅಡ್ವಾನ್ಸ್ ಟು ದ ಕಸ್ಟಮರ್ ಅಂಡರ್ ಎ ಸಪರೇಟ್ ಅಕೌಂಟ್ ಕಾಲ್ಡ್ ಕ್ಯಾಶ್ ಕ್ರೆಡಿಟ್ ಅಕೌಂಟ್. ಅಲ್ಲಿ ಲೋನ್ ಅಕೌಂಟ್ ಅಂತ ಇದರಲ್ಲಿ ಲೋನ್ ಅನ್ನ ಕೊಡ್ತಾರೆ. ಇಲ್ಲಿ ಸಪರೇಟ್ ಅಕೌಂಟ್ ಅಲ್ಲಿ ಇಲ್ಲೂ ಸಮೇತ ಅಷ್ಟೇ ಕ್ಯಾಶ್ ಕ್ರೆಡಿಟ್ ಅಕೌಂಟ್ ಅಂತ ಕರಿತೀವಿ. ಕ್ಯಾಶ್ ಕ್ರೆಡಿಟ್ ಅಕೌಂಟ್ ನಲ್ಲಿ ಈ ಸಾಲವನ್ನ ಅಥವಾ ಅಡ್ವಾನ್ಸ್ ಅನ್ನ ಕೊಡ್ತಾರೆ. ಅಪ್ ಟು ಎ ಸ್ಪೆಸಿಫೈಡ್ ಲಿಮಿಟ್, ಅಂದ್ರೆ ಒಂದು ನಿರ್ದಿಷ್ಟ ಮೊತ್ತದವರೆಗೆ ಸಾಲವನ್ನು ಕೊಡ್ತಾನೆ. 1 lakh 50,000 ಆ ತರ ಕ್ಯಾಶ್ ಕ್ರೆಡಿಟ್ ಅನ್ನ ಒಂದು ಲಿಮಿಟ್ ಮಾಡಿ ಕ್ಯಾಶ್ ಕ್ರೆಡಿಟ್ ಅಕೌಂಟ್ ರೂಪದಲ್ಲಿ ಒಂದು ಮುಂಗಡವನ್ನ ಕೊಟ್ಟಿರ್ತಾನೆ ಬ್ಯಾಂಕರು. ಏನು ಲೋನ್ಗೂ ಕ್ಯಾಶ್ ಕ್ರೆಡಿಟ್ ಇರ್ತಕ್ಕಂತಹ ವ್ಯತ್ಯಾಸ ಅನ್ನೋದಾದ್ರೆ, ಕಸ್ಟಮರ್ ಕ್ಯಾನ್ ವಿತ್ಡ್ರಾ ದ ಮನಿ ಆಸ್ ಅಂಡ್ ವೆನ್ ಹಿ ನೀಡ್ in installments, and if he had any excess money he can deposit into this account. ಅಂದ್ರೆ customer can withdraw the money from the cash credit account as and when he needs. ಅವನು ತನಗೆ ಯಾವಾಗ ಬೇಕೋ ಅವಾಗ ಹಣವನ್ನ ವಿತ್ಡ್ರಾ ಮಾಡಬಹುದು. and if he finds any amount excess in his hands he can redeposit, ವಾಪಸ್ ಕಟ್ಟಬಹುದು. deposit his money into this cash credit account. ಅವನು ಏನಾದರೂ ಎಕ್ಸೆಸ್ ಮನಿ ಇದ್ರೆ ತನ್ನ ಬಳಿ ಅವನು ವಾಪಸ್ಸನ್ನ ಕಟ್ಟಬಹುದು. ಯಾವುದು ಕ್ಯಾಶ್ ಕ್ರೆಡಿಟ್ ಅಕೌಂಟ್ಗೆ ಕಟ್ಟಬಹುದು. ವ್ಯತ್ಯಾಸ ಇಲ್ಲಿ ಲೋನ್ಗೂ ಮತ್ತು ಕ್ಯಾಶ್ ಕ್ರೆಡಿಟ್ಗೆ ಇರತಕ್ಕಂಥ ವ್ಯತ್ಯಾಸ ಎಲ್ಲಿ ಗೊತ್ತಾಗುತ್ತೆ. ದ ಇಂಟ್ರೆಸ್ಟ್ ಈಸ್ ನಾಟ್ ಚಾರ್ಜ್ಡ್ ಆನ್ ದ ಹೋಲ್ ಸ್ಯಾಂಕ್ಷನ್ಡ್ ಅಮೌಂಟ್. ಕ್ಯಾಶ್ ಕ್ರೆಡಿಟ್ ಅಕೌಂಟ್ ಅಲ್ಲಿ ದ ಇಂಟ್ರೆಸ್ಟ್ ಈಸ್ ನಾಟ್ ಸ್ಯಾಂಕ್ಷನ್ ಆನ್ ದ ಹೋಲ್ ಸ್ಯಾಂಕ್ಷನ್ ಅಮೌಂಟ್, ಬಟ್ ಇಂಟ್ರೆಸ್ಟ್ ಇಸ್ ಚಾರ್ಜ್ಡ್ ಓನ್ಲಿ ಆನ್ ದ ಅಮೌಂಟ್ ವಿತ್ಡ್ರಾನ್ ಬೈ ದ ಕಸ್ಟಮರ್. ಇಲ್ಲಿ ಲಿಮಿಟ್ ಕೊಟ್ಟಿರ್ತಾರಲ್ಲ 50,000 1 lakh ಈ ತರ ಕ್ಯಾಶ್ ಕ್ರೆಡಿಟ್ ಲಿಮಿಟ್, ಅವನು ಎಷ್ಟು ವಿತ್ಡ್ರಾ ಮಾಡಿದಾನೆ. ಸಪೋಸ್ ಟೇಕ್ ಫಾರ್ ಎಕ್ಸಾಂಪಲ್ 50,000 ಸ್ಯಾಂಕ್ಷನ್ ಮಾಡಿದ್ದಾರೆ, ಕಸ್ಟಮರ್ ಓನ್ಲಿ 10,000 ಮಾತ್ರನೇ ಅವನು ವಿತ್ಡ್ರಾ ಮಾಡಿದ್ದಾನೆ, ಬಳಸ್ಕೊಂಡಿದ್ದಾನೆ. ರಿಮೈನಿಂಗ್ 40,000 ಕ್ಯಾಶ್ ಕ್ರೆಡಿಟ್ ಅಕೌಂಟ್ ಅಲ್ಲಿ ಹಾಗೆ ಇದೆ. ಹಾಗಾದ್ರೆ ದ ಇಂಟ್ರೆಸ್ಟ್ ವಿಲ್ ಬಿ ಚಾರ್ಜ್ಡ್ ಆನ್ ದ 10,000 rupees, ಓನ್ಲಿ ಆನ್ ದ 10,000 rupees, ನಾಟ್ ಆನ್ ದ ಎಂಟೈರ್ ಅಮೌಂಟ್ ಆಫ್ ಲೋನ್ ಸ್ಯಾಂಕ್ಷನ್, ದಟ್ ಈಸ್ ಎಂಟೈರ್ ಅಮೌಂಟ್ ಆಫ್ ಕ್ಯಾಶ್ ಕ್ರೆಡಿಟ್ ಸ್ಯಾಂಕ್ಷನ್ 50,000. 50,000 ಸ್ಯಾಂಕ್ಷನ್ ಮಾಡಿದ್ರೆ 50,000 ಮೇಲೂ ಹಾಕೋದಿಲ್ಲ. ದ ಅಮೌಂಟ್ ಯುಟಿಲೈಸ್ಡ್ ಬೈ ದ ಕಸ್ಟಮರ್, ವಿತ್ಡ್ರಾನ್ ಬೈ ದ ಕಸ್ಟಮರ್, ಅದರ ಮೇಲೆ ಮಾತ್ರನೇ ಇಂಟ್ರೆಸ್ಟ್ ಅನ್ನ ವಿಧಿಸಲಾಗುತ್ತದೆ ಅಂತ ಹೇಳ್ಬೋದು. ಮತ್ತೆ ಅವನು ಯಾವಾಗ ತನ್ನ ಬಳಿ ಇರುತ್ತೋ ಎಕ್ಸೆಸ್ ಹಣವನ್ನ ವಾಪಸ್ಸನ್ನ ಕಟ್ಬೋದು. ಆದ್ರೆ ಲೋನ್ ಅಲ್ಲಿ ಆತರ ಅಲ್ಲ. ಎಂಟೈರ್ ಅಮೌಂಟ್ ಆಫ್ ಲೋನ್ ಏನ್ ಸ್ಯಾಂಕ್ಷನ್ ಮಾಡಿದರೆ ಅವನು ಬಳಸ್ಕೊಂಡಿರ್ಲಿ, ಅವನು ವಿತ್ಡ್ರಾ ಮಾಡಿರ್ಲಿ, ವಿತ್ಡ್ರಾ ಮಾಡದೇ ಇರ್ಲಿ, ಲೋನ್ ಅಕೌಂಟ್ ಅಲ್ಲಿ ದುಡ್ಡಿರುತ್ತೆ. ಕಸ್ಟಮರ್ ವಿತ್ಡ್ರಾ ಮಾಡಿರ್ಲಿ, ಮಾಡದೇ ಇರ್ಲಿ, ಅವನು ಪೂರ್ತಿ ಅದರ ಮೊತ್ತದ ಮೇಲೆ ಬಡ್ಡಿಯನ್ನ ಕೊಡಬೇಕಾಗುತ್ತೆ. ಬಡ್ಡಿಯನ್ನ ವಿಧಿಸುತ್ತಾರೆ ಬ್ಯಾಂಕ್ನವರು. ಅದು ದಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಲೋನ್ ಅಂಡ್ ದ ಕ್ಯಾಶ್ ಕ್ರೆಡಿಟ್ ಅಂತ ಹೇಳ್ಬೋದು. ಅಂಡ್ ಒನ್ ಮೋರ್ ಟೈಪ್ ಆಫ್ ಲೋನ್ ಈಸ್ ಓವರ್ ಡ್ರಾಫ್ಟ್ ಅಂತ ಕರಿತೀವಿ, ಮೀರೆಳೆತ ಅಂತ ಕರಿತೀವಿ. ಥರ್ಡ್ ಒನ್ ಇದು ಮೀರೆಳೆತ. ಇಲ್ಲಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಫೆಸಿಲಿಟೀಸ್ ಅವೈಲಬಲ್ ಟು ಕರೆಂಟ್ ಅಕೌಂಟ್ ಹೋಲ್ಡರ್ಸ್ ಓನ್ಲಿ. ಇಲ್ಲಿ ಚಾಲ್ತಿ ಖಾತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರನೇ ಇಲ್ಲಿ ಬ್ಯಾಂಕ್ ಮೀರೆಳೆತ ಸೌಲಭ್ಯ ಸಿಗುತ್ತದೆ. ಓವರ್ ಡ್ರಾಫ್ಟ್ ಫೆಸಿಲಿಟಿ, BOD, ಬ್ಯಾಂಕ್ ಓವರ್ ಡ್ರಾಫ್ಟ್ ಫೆಸಿಲಿಟಿ ವಿಲ್ ಬಿ ಗಿವನ್ ಓನ್ಲಿ ಟು ದ ಕರೆಂಟ್ ಅಕೌಂಟ್ ಹೋಲ್ಡರ್ಸ್ ಅಂತ ಹೇಳ್ಬೋದು. BOD is a financial arrangement under which a current account holder is permitted by the banker to withdraw money more than the credit balance in his current account. ತನ್ನ ಕರೆಂಟ್ ಅಕೌಂಟ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆಯೋ ಅಷ್ಟು ಬ್ಯಾಲೆನ್ಸ್ಗಿನ್ನ ಹೆಚ್ಚಿನ ಮೊತ್ತವನ್ನ ಹಿಂಪಡೆಯಲು ಅವನಿಗೆ ಒಂದು ಬ್ಯಾಂಕರ್ ಕೊಟ್ಟಿರತಕ್ಕಂತಹ ಸೌಲಭ್ಯ.
ಓವರ್ ಡ್ರಾನ್ ಸೌಲಭ್ಯ, ಓವರ್ ಡ್ರಾನ್ ಫೆಸಿಲಿಟಿ ಕೊಟ್ಟಿರ್ತಾರಲ್ಲ ಚಾಲ್ತಿ ಖಾತೆದಾರರಿಗೆ, ಅದನ್ನು ನಾವು ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತಾನೆ ಕರಿತೀವಿ. ದ ಕರೆಂಟ್ ಅಕೌಂಟ್ ಹೋಲ್ಡರ್ ಇಸ್ permitted by the bank to withdraw money more than the credit balance in his current account. It is available up to a specified limit. ಇಲ್ಲೂ ಅಷ್ಟೇ ಕ್ಯಾಶ್ ಕ್ರೆಡಿಟ್ ತರನೇ ಇಲ್ಲೂ ಅಷ್ಟೇ ಒಂದು ಸ್ಪೆಸಿಫೈಡ್ ಲಿಮಿಟ್ ವರೆಗೂ POD ಫೆಸಿಲಿಟಿಯನ್ನ ಕೊಟ್ಟಿರ್ತಾರೆ ಬ್ಯಾಂಕರು ಗ್ರಾಹಕನಿಗೆ. ಇಂಟ್ರೆಸ್ಟ್ ವಿಲ್ ಬಿ ಚಾರ್ಜ್ಡ್ ಆನ್ ದ ಅಮೌಂಟ್ ಓವರ್ ಡ್ರಾನ್ ಬೈ ದ ಕಸ್ಟಮರ್. ಇಲ್ಲೂ ಅಷ್ಟೇ ಎಷ್ಟು ಹಣವನ್ನ ಬ್ಯಾಂಕರ್ ಓವರ್ ಡ್ರಾನ್ ಮಾಡಿದಾನೆ ಆ ಹಣದ ಮೇಲೆ ಮಾತ್ರನೇ ಬಡ್ಡಿಯನ್ನು ಬ್ಯಾಂಕರು ವಿಧಿಸ್ತಾನೆ. ಇಷ್ಟು 3 ಟೈಪ್ಸ್ ಆಫ್ ಲೋನ್ಸ್. ಯಾವ್ಯಾವುದು? ಲೋನ್ ಅಕೌಂಟ್, ಕ್ಯಾಶ್ ಕ್ರೆಡಿಟ್ ಅಕೌಂಟ್, ಅಂಡ್ ದೆನ್ ಓವರ್ ಡ್ರಾಫ್ಟ್, BOD, ಬ್ಯಾಂಕ್ ಓವರ್ ಡ್ರಾಫ್ಟ್ ಫೆಸಿಲಿಟಿ. And one more type of loan is discounting of bills. ವಿನಿಮಯ ಪತ್ರಗಳನ್ನ ವಟಾಯಿಸುವುದು, ಹುಂಡಿಗಳನ್ನ ವಟಾಯಿಸುವುದು. Discounting of bills. It is an arrangement under which a bank takes a bill of exchange from a customer and pays him the present value of the bill, that is the face value of the bill minus the discount charges. It is also a financial arrangement under which a bank takes a bill of exchange from the customer and then the banker pays the present value of the bill. Present value, ಪ್ರಸ್ತುತ ಮೌಲ್ಯ ಅಂದ್ರೆ ಏನಪ್ಪ ಅಂದ್ರೆ ಹುಂಡಿಯ ಮೌಲ್ಯ, ಬಿಲ್ನ ಮೌಲ್ಯ 1,00,000 ಇದ್ರೆ 1,00,000ಕ್ಕೆ 3% ಇಂಟ್ರೆಸ್ಟ್ ಅಂತ ಇಟ್ಟು 3,000 ಕಟ್ ಮಾಡ್ಕೊಂಡ್ಬಿಟ್ಟು 97,000 ಪ್ರೆಸೆಂಟ್ ವ್ಯಾಲ್ಯೂ ಅಂತ ಕರಿತೀವಲ್ಲ ಅಷ್ಟು ಮಾತ್ರವನ್ನೇ ಬ್ಯಾಂಕರು ಗ್ರಾಹಕನಿಗೆ ಕೊಡ್ತಾನೆ. ಫೇಸ್ ವ್ಯಾಲ್ಯೂ ಆಫ್ ದ ಬಿಲ್ ಮೈನಸ್ ದ ಡಿಸ್ಕೌಂಟ್ ಚಾರ್ಜಸ್. ಡಿಸ್ಕೌಂಟ್ ಚಾರ್ಜಸ್ ಅನ್ನ ಲೆಸ್ ಮಾಡ್ಕೊಂಡ್ಬಿಟ್ಟು ಮಿಕ್ಕಿರತಕ್ಕಂಥ ಹಣವನ್ನ ಬ್ಯಾಂಕರು ಕೊಡ್ತಾನೆ. ಸೊ ಇದನ್ನ ನಾವು ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಅಂತ ಕರಿತೀವಿ. ದೆನ್ ಆನ್ ದ ಡ್ಯೂ ಡೇಟ್, ಮೆಚುರಿಟಿ ಡೇಟ್, ಅದರ ಒಂದು ವಾಯ್ದೆ ದಿನಾಂಕ ಬಂದಾಗ, ವಾಯ್ದೆ ದಿನಾಂಕದ ನಂತರ ಬ್ಯಾಂಕರ್ ರಿಕವರ್ ದ ಫೇಸ್ ವ್ಯಾಲ್ಯೂ ಆಫ್ ದ ಬಿಲ್ ಫ್ರಮ್ ದ ಅಕ್ಸೆಪ್ಟರ್ ಆಫ್ ದ ಬಿಲ್. ಯಾರು ಆ ಬಿಲ್ ಅನ್ನ ಅಕ್ಸೆಪ್ಟ್ ಮಾಡಿರ್ತಾರೆ, ಅಂಗೀಕರಿಸಿರ್ತಾರಲ್ಲ, ಆ ಬಿಲ್ ಅಕ್ಸೆಪ್ಟರ್ ನಿಂದ ಮುಖಬೆಲೆ ಪೂರ್ತಿ ಹಣವನ್ನ, ಫೇಸ್ ವ್ಯಾಲ್ಯೂ 1,00,000 ರೂಪೀಸ್ ಅಂತ ಎಕ್ಸಾಂಪಲ್ ಇಟ್ಕೊಂಡ್ರೆ, ಸೊ ಆ 1,00,000 ರೂಪೀಸ್ ಅನ್ನ ಪೂರ್ತಿ ಅಕ್ಸೆಪ್ಟರ್ ಇಂದ ವಸೂಲಿ ಮಾಡ್ಕೊಂತಾನೆ ಯಾರು? ಬ್ಯಾಂಕರ್. ಇದನ್ನ ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ಪ್ರೈಮರಿ ಫಂಕ್ಷನ್ಸ್ ಅಲ್ಲಿ ಅಕ್ಸೆಪ್ಟಿಂಗ್ ಆಫ್ ಡೆಪಾಸಿಟ್ಸ್, ಲೆಂಡಿಂಗ್, ಲೋನ್ಸ್ ಅಂಡ್ ಅಡ್ವಾನ್ಸಸ್ ಮತ್ತೆ ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಅಂತ ಬರುತ್ತೆ. ಒಂದು ಬ್ಯಾಂಕಿನ ಪ್ರಾಥಮಿಕ ಕಾರ್ಯಗಳಲ್ಲಿ ಠೇವಣಿಗಳನ್ನ ಸ್ವೀಕರಿಸುವುದು, ಸಾಲ ಮತ್ತು ಮುಂಗಡಗಳನ್ನು ನೀಡುವುದು ಮತ್ತು ಹೂಡಿಕೆಗಳನ್ನ ಮಾಡುವುದು. ಅಕ್ಸೆಪ್ಟಿಂಗ್ ಆಫ್ ಡೆಪಾಸಿಟ್ಸ್ ಅಲ್ಲಿ 4 ಟೈಪ್ಸ್ ಆಫ್ ಡೆಪಾಸಿಟ್ಸ್, ಬಹಳಷ್ಟು ವಿಧದ ಡೆಪಾಸಿಟ್ಸ್ ಇದಾವೆ. ಬಟ್ ದ ಪ್ರಾಮಿನೆಂಟ್ ಆರ್ ದ ಇಂಪಾರ್ಟೆಂಟ್ of the type of deposits are 4: SB account, current account deposit, savings bank account deposit, and then fixed deposit account, and then recurrent deposit account. ಅದೇ ರೀತಿಯಾಗಿ ಲೆಂಡಿಂಗ್, ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಷ್ಟೇ ಬಹಳಷ್ಟು ರೀತಿಯಾಗಿರ್ತಕ್ಕಂತಹ ಲೋನ್ಸ್ ಅಡ್ವಾನ್ಸಸ್ ಇದಾವೆ. ಸೊ ಅವುಗಳಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ವಿಧಗಳೇನಪ್ಪ ಅಂದ್ರೆ ಸಾಲದ ರೂಪದಲ್ಲಿ ಕೊಡ್ತಕ್ಕಂಥದ್ದು ಲೋನ್, ಅಂಡ್ ದೆನ್ ನಗದು ಉದ್ದರಿ ಕ್ಯಾಶ್ ಕ್ರೆಡಿಟ್ ರೂಪದಲ್ಲಿ ಕೊಡ್ತಕ್ಕಂಥದ್ದು, ಬ್ಯಾಂಕ್ ಮಿರಳಿಸುವ ಸೌಲಭ್ಯ ಬ್ಯಾಂಕ್ ಓವರ್ ಡ್ರಾಫ್ಟ್ ಫೆಸಿಲಿಟಿನ ಕೊಡ್ತಕ್ಕಂಥದ್ದು, ಮತ್ತೆ ಬಿಲ್ ಆಫ್ ಎಕ್ಸ್ಚೇಂಜ್ ಗಳನ್ನ ಡಿಸ್ಕೌಂಟ್ ಗಳನ್ನ ಮಾಡ್ತಕ್ಕಂಥದ್ದು. ಇವು 4 ಲೆಂಡಿಂಗ್, ಲೋನ್ಸ್, ಅಡ್ವಾನ್ಸಸ್. ಅಂಡ್ ದೆನ್ ಇನ್ನೊಂದು ಫಂಕ್ಷನ್, ಪ್ರೈಮರಿ ಫಂಕ್ಷನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಫಂಕ್ಷನ್, ಹೂಡಿಕೆ ಕಾರ್ಯ ಅಂತ ಕರಿತೀವಿ. ಈ ಹೂಡಿಕೆ ಕಾರ್ಯದಲ್ಲಿ ಸೊ ವೆನ್ ದ ಅಮೌಂಟ್ ದಟ್ ಈಸ್ ಅಕ್ಸೆಪ್ಟೆಡ್ ಬೈ ದ ಬ್ಯಾಂಕರ್ ಥ್ರೂ ಬೈ ವೇ ಆಫ್ ಡೆಪಾಸಿಟ್ಸ್ ಇಸ್ ಮೋರ್ ದ್ಯಾನ್ ದ ಅಮೌಂಟ್ ಆಫ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ದಟ್ ಈಸ್ ಗಿವನ್ ಟು ದ ಪಬ್ಲಿಕ್. ಯಾವಾಗ ಠೇವಣಿಗಳನ್ನ ಜಾಸ್ತಿ ಸ್ವೀಕರಿಸಿ ಲೋನ್ಸ್ ಮತ್ತು ಅಡ್ವಾನ್ಸ್ ಗಳನ್ನ ಕೊಟ್ಟಿರ್ತ ಅದಕ್ಕಿಂತ ಜಾಸ್ತಿನೇ ಠೇವಣಿಗಳನ್ನು ಸ್ವೀಕರಿಸಿದ್ರೆ ಹೆಚ್ಚುವರಿ ಹಣವನ್ನ ಬ್ಯಾಂಕ್ನವ್ರು ಏನ್ ಮಾಡ್ತಾರೆ ಅಂದ್ರೆ the surplus amount will be utilized for investing in the government securities and also in the shares and debentures of the reputed public limited companies. ಈ ಹಣವನ್ನು ಉಪಯೋಗಿಸುತ್ತಾರೆ. ಇದನ್ನು ಸಮೇತ ನಾವು ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಅಲ್ಲಿ ಸೇರಿಸಬಹುದು. ಓಕೆ, ಇದು ಪ್ರೈಮರಿ ಫಂಕ್ಷನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಸಬ್ಸಿಡರಿ ಫಂಕ್ಷನ್ಸ್. ಈ ದ್ವಿತೀಯ ಕಾರ್ಯಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ದೀಸ್ ಸಬ್ಸಿಡರಿ ಫಂಕ್ಷನ್ಸ್ ಕ್ಯಾನ್ ಆಲ್ಸೋ ಬಿ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಯಾವಪ್ಪ ಅಂದ್ರೆ ಏಜೆನ್ಸಿ ಸರ್ವಿಸಸ್ ಅಂಡ್ ದೆನ್ ಜನರಲ್ ಯುಟಿಲಿಟಿ ಸರ್ವಿಸಸ್. ಪ್ರಾತಿನಿಧಿಕ ಕಾರ್ಯಗಳು ಅಥವಾ ದಳ್ಳಾಳಿ ಕಾರ್ಯಗಳು ಒಂದನೇದು, ಎರಡನೇದು ಸಾಮಾನ್ಯ ಉಪಯುಕ್ತತಾ ಕಾರ್ಯಗಳು ಅಂತ ಕರಿತೀವಿ. ಇಲ್ಲಿ ದಳ್ಳಾಳಿ ಕಾರ್ಯಗಳನ್ನ ಬ್ಯಾಂಕ್ಸ್ ಪ್ರೊವೈಡ್ ವೇರಿಯಸ್ ಏಜೆನ್ಸಿ ಸರ್ವಿಸಸ್ ಟು ಇಟ್ಸ್ ಕಸ್ಟಮರ್ಸ್. ತನ್ನ ಗ್ರಾಹಕರಿಗೆ ಗ್ರಾಹಕ ಮಾಲೀಕನಾಗಿ, ಬ್ಯಾಂಕರ್ ಆತನ ಪ್ರತಿನಿಧಿಯಾಗಿ ಗ್ರಾಹಕನಿಗೆ ಕೆಲವು ಸೇವೆಗಳನ್ನ ಬ್ಯಾಂಕರ್ ಕೊಡ್ತಾರೆ. ಅವುಗಳನ್ನ ಏಜೆನ್ಸಿ ಸರ್ವಿಸಸ್ ಅಂತ ಕರಿತೀವಿ. ಏಜೆನ್ಸಿ ಸರ್ವಿಸಸ್ ಆರ್ ದ ಸರ್ವಿಸಸ್ ರೆಂಡರ್ಡ್ ಬೈ ದ ಬ್ಯಾಂಕ್ಸ್ ಟು ಇಟ್ಸ್ ಕಸ್ಟಮರ್ಸ್ ಆಸ್ ಅನ್ ಏಜೆಂಟ್ ಟು ಇಟ್ಸ್ ಕಸ್ಟಮರ್ಸ್. ಸೊ ಗ್ರಾಹಕನಿಗೆ ಪ್ರತಿನಿಧಿಯಾಗಿ ಸಲ್ಲಿಸ್ತಕ್ಕಂಥ ಸೇವೆಗಳನ್ನ ಏಜೆನ್ಸಿ ಸರ್ವಿಸ್ ಅಂತ ಕರಿತೀವಿ. ಸೊ ವಾಟ್ ಅಬೌಟ್ ಜನರಲ್ ಯುಟಿಲಿಟಿ ಸರ್ವಿಸಸ್? ಜನರಲ್ ಯುಟಿಲಿಟಿ ಸರ್ವಿಸಸ್, ದ ಬ್ಯಾಂಕ್ಸ್ ಪ್ರೊವೈಡ್ ಸರ್ಟನ್ ಸರ್ವಿಸಸ್ ನಾಟ್ ಓನ್ಲಿ ಟು ಇಟ್ಸ್ ಕಸ್ಟಮರ್ಸ್ ಬಟ್ ಆಲ್ಸೋ applicable to the general, that is public.
ಇಲ್ಲಿ ಕಸ್ಟಮರ್ಸ್ ಮತ್ತೆ ನಾನ್ ಕಸ್ಟಮರ್ಸ್, ಗ್ರಾಹಕರು ಮತ್ತು ಗ್ರಾಹಕರ ಅಲ್ಲದೇ ಇರೋರಿಗೂ ಸಮೇತ ಜನರಲ್ ಯುಟಿಲಿಟಿ ಸರ್ವಿಸಸ್ ಅನ್ನು ಕೊಡ್ತಾರೆ. ಸೊ ಇಲ್ಲಿ ಏಜೆನ್ಸಿ ಸರ್ವಿಸಸ್ ಮತ್ತು ಜನರಲ್ ಯುಟಿಲಿಟಿ ಸರ್ವಿಸಸ್ ಅಂತ ಹೇಳ್ಬೋದು. ಇಲ್ಲಿ ಏಜೆನ್ಸಿ ಸರ್ವಿಸಸ್ ಅನ್ನ ಗಮನಿಸೋದಾದ್ರೆ ಯಾವ್ಯಾವಪ್ಪ ಅಂತಂದ್ರೆ, ಕಮರ್ಷಿಯಲ್ ಬ್ಯಾಂಕ್ಸ್ ಪ್ರೊವೈಡ್ಸ್ ವೇರಿಯಸ್ ಏಜೆನ್ಸಿ ಸರ್ವಿಸಸ್ ಟು ಇಟ್ಸ್ ಕಸ್ಟಮರ್ಸ್ ಸಚ್ ಆಸ್ ಎಕ್ಸಾಂಪಲ್ ಕಲೆಕ್ಷನ್ ಆಫ್ ಮನಿ ಆನ್ ಬಿಹಾಫ್ ಆಫ್ ಕಸ್ಟಮರ್ಸ್, ಗ್ರಾಹಕರ ಪರವಾಗಿ ಹಣವನ್ನ ಸಂಗ್ರಹಿಸ್ತಕ್ಕಂಥದ್ದು, ಹಣವನ್ನ ಸ್ವೀಕರಿಸತಕ್ಕಂತಹ ಕಾರ್ಯ. ಎ ಬ್ಯಾಂಕರ್ ಅಂಡರ್ಟೇಕ್ಸ್ ಟು ಕಲೆಕ್ಟ್ ಮನಿ ಆನ್ ಬಿಹಾಫ್ ಆಫ್ ಇಟ್ಸ್ ಕಸ್ಟಮರ್ಸ್ ಸಚ್ ಆಸ್ ರೆಂಟ್, ಡಿವಿಡೆಂಡ್, ಇಂಟ್ರೆಸ್ಟ್, ಸ್ಯಾಲರಿ, ಪೆನ್ಷನ್ ಎಟ್ಸೆಟ್ರಾ. ಗ್ರಾಹಕನಿಗೆ ಬರಬೇಕಾಗಿರತಕ್ಕಂತಹ ಬಾಡಿಗೆ, ಲಾಭಾಂಶ, ಬಡ್ಡಿ ಮತ್ತು ವೇತನ ಮತ್ತೆ ಪಿಂಚಣಿ ಇತ್ಯಾದಿ ಹಣವನ್ನ ಗ್ರಾಹಕನ ಪರವಾಗಿ ವಸೂಲಿ ಮಾಡ್ತಕ್ಕಂಥದ್ದು, ಸಂಗ್ರಹ ಮಾಡ್ತಕ್ಕಂಥದ್ದು. ಗ್ರಾಹಕನ ಪ್ರತಿನಿಧಿಯಾಗಿ ಆಸ್ ಎನ್ ಏಜೆಂಟ್ ಆಫ್ ಇಟ್ಸ್ ಕಸ್ಟಮರ್ ದ ಬ್ಯಾಂಕ್ ಕಲೆಕ್ಟ್ಸ್ ದ amount, that is salary, pension, interest, dividend and also rent, that is receivable by the customer. ಏನು ಅವನಿಗೆ ಹೋಗಬೇಕಾಗಿದೆಯೋ ಗ್ರಾಹಕನಿಗೆ ಅದ ಹಣವನ್ನ ಸಂಗ್ರಹಣೆ ಮಾಡ್ತಕ್ಕಂಥದ್ದು. ಕಲೆಕ್ಷನ್ ಆಫ್ ಮನಿ ಆನ್ ಬಿಹಾಫ್ ಆಫ್ ಕಸ್ಟಮರ್, ಗ್ರಾಹಕನ ಪರವಾಗಿ ಹಣವನ್ನ ವಸೂಲಿ ಮಾಡ್ಕೊಡ್ತಕ್ಕಂತಹ ಒಂದು ಕಾರ್ಯ, ಅದು ಒಂದು ಏಜೆನ್ಸಿ ಸರ್ವಿಸಸ್. ಇನ್ನೊಂದು ಏನಪ್ಪಾ ಏಜೆನ್ಸಿ ಸರ್ವಿಸಸ್ ಅಂದ್ರೆ ಪೇಮೆಂಟ್ ಮನಿ ಆನ್ ಬಿಹಾಫ್ ಆಫ್ ಕಸ್ಟಮರ್ಸ್, ಗ್ರಾಹಕರ ಪರವಾಗಿ ಹಣವನ್ನ ಪಾವತಿ ಮಾಡತಕ್ಕಂತ ಒಂದು ಕಾರ್ಯ. ಎ ಬ್ಯಾಂಕರ್ ಅಂಡರ್ಟೇಕ್ಸ್ ಟು ಮೇಕ್ ಪೇಮೆಂಟ್ ಆನ್ ಬಿಹಾಫ್ ಆಫ್ ಇಟ್ಸ್ ಕಸ್ಟಮರ್ಸ್ ಸಚ್ ಆಸ್ ರೆಂಟ್, ಟ್ಯಾಕ್ಸ್, ಸಬ್ಸ್ಕ್ರಿಪ್ಷನ್ಸ್ ಟು ನ್ಯೂಸ್ ಪೇಪರ್ಸ್ ಅಂಡ್ ಜರ್ನಲ್ಸ್, LIC ಪ್ರೀಮಿಯಂ, ಸಬ್ಸ್ಕ್ರಿಪ್ಷನ್ಸ್ ಟು ಕ್ಲಬ್ಸ್ ಎಟ್ಸೆಟ್ರಾ. ಸೊ ಕ್ಲಬ್ಗಳಿಗೆ ವಂತಿಗಳನ್ನು ಕೊಡ್ತಕ್ಕಂಥದ್ದು, ಮತ್ತೆ ಜರ್ನಲ್ಸ್ ಅಂಡ್ ಮ್ಯಾಗಝೈನ್ಸ್ ಅಥವಾ ನ್ಯೂಸ್ ಪೇಪರ್ಗೆ, ಸೊ ವಾರ್ತಾಪತ್ರಗಳಿಗೆ ವಂತಿಗೆ ಕೊಡ್ತಕ್ಕಂಥದ್ದು, ಬುಕ್ಗಳಿಗೆ, ಜರ್ನಲ್ಸ್ಗೆ ಒಂದು ವಂತಿಗೆಯನ್ನು ಕೊಡ್ತಕ್ಕಂಥದ್ದು, LIC ಪ್ರೀಮಿಯಂ ಜೀವ ವಿಮಾ ವಂತಿಗೆಯನ್ನು ಪಾವತಿ ಮಾಡ್ತಕ್ಕಂಥದ್ದು, ಮತ್ತೆ ಬಾಡಿಗೆಯನ್ನ ಪಾವತಿ ಮಾಡ್ತಕ್ಕಂಥದ್ದು, ತೆರಿಗೆಯನ್ನ ಪಾವತಿ ಮಾಡ್ತಕ್ಕಂತಹ ಕಾರ್ಯ. ಗ್ರಾಹಕ ಕೊಡಬೇಕಾಗಿರ್ತಕ್ಕಂಥ, ಬೇರೆಯವರಿಗೆ ಕೊಡಬೇಕಾಗಿರ್ತಕ್ಕಂತಹ ಹಣವನ್ನ ಗ್ರಾಹಕನ ಪರವಾಗಿ ಪಾವತಿ ಮಾಡ್ತಕ್ಕಂಥದ್ದು. ಇದು ಒಂದು ಎರಡನೆಯ ಒಂದು ದಳ್ಳಾಳಿ ಕಾರ್ಯ ಅಥವಾ ಪ್ರಾತಿನಿಧಿಕ ಕಾರ್ಯ ಅಂತಾನೆ ಹೇಳ್ಬೋದು. ಪೇಮೆಂಟ್ ಆಫ್ ಮನಿ ಆನ್ ಬಿಹಾಫ್ ಆಫ್ ಕಸ್ಟಮರ್, ಮೊದಲನೇದು ಕಲೆಕ್ಷನ್ ಆಫ್ ಮನಿ ಆನ್ ಬಿಹಾಫ್ ಆಫ್ ಕಸ್ಟಮರ್ಸ್, ಎರಡನೇದು ಪೇಮೆಂಟ್ ಆಫ್ ಮನಿ ಆನ್ ಬಿಹಾಫ್ ಆಫ್ ಕಸ್ಟಮರ್. ಇವೆರಡನ್ನು ಏಜೆನ್ಸಿ ಸರ್ವಿಸಸ್. ಇನ್ನೊಂದು ಏಜೆನ್ಸಿ ಸರ್ವಿಸಸ್ ಏನಪ್ಪಾ ಅಂದ್ರೆ ಕಲೆಕ್ಷನ್ ಆಫ್ ಚೆಕ್ಸ್ ಸೆಂಟ್ ಫಾರ್ ಕಲೆಕ್ಷನ್, ಮತ್ತೆ ವಸೂಲಾತಿಗಾಗಿ ಗ್ರಾಹಕ ಕೊಟ್ಟಿರ್ತಕ್ಕಂಥ ಚೆಕ್ಗಳನ್ನ ಗ್ರಾಹಕನ ಪರವಾಗಿ ವಸೂಲಿ ಮಾಡಿ ಆತನ ಖಾತೆಗೆ ಜಮಾ ಮಾಡ್ತಕ್ಕಂಥದ್ದು. ಇದು ಒಂದು ಏಜೆನ್ಸಿ ಸರ್ವಿಸಸ್. ಎ ಬ್ಯಾಂಕರ್ ಅಂಡರ್ಟೇಕ್ಸ್ ದ ಕಲೆಕ್ಷನ್ ಆಫ್ ಚೆಕ್ಸ್, ಡಿಮ್ಯಾಂಡ್ ಡ್ರಾಫ್ಟ್ಸ್ ಅಂಡ್ ಬಿಲ್ಸ್, ಪೋಸ್ಟಲ್ ಆರ್ಡರ್ಸ್ ಎಟ್ಸೆಟ್ರಾ ಫಾರ್ ಹಿಸ್ ಕಸ್ಟಮರ್. ತನ್ನ ಗ್ರಾಹಕನಿಗೆ ಬರಬೇಕಾಗಿರ್ತಕ್ಕಂತಹ ಹುಂಡಿ ಹಣ, DD ಹಣ ಮತ್ತು ಚೆಕ್ಗಳ ಮೂಲಕ ಬರಬೇಕಾಗಿರ್ತಕ್ಕಂಥ ಹಣ, ಪೋಸ್ಟಲ್ ಆರ್ಡರ್ಸ್ಗಳು ಇತ್ಯಾದಿಗಳನ್ನ ವಸೂಲಿ ಮಾಡಿ ಗ್ರಾಹಕನ ಖಾತೆಗೆ ಜಮಾ ಮಾಡ್ತಕ್ಕಂಥದ್ದು. ಇದು ಕಲೆಕ್ಷನ್ ಆಫ್ ಚೆಕ್ಸ್ ಸೆಂಟ್ ಫಾರ್ ಕಲೆಕ್ಷನ್, ಅದು ಒಂದು ಪ್ರಾತಿನಿಧಿಕ ಕಾರ್ಯ. ಒನ್ ಮೋರ್ ಏಜೆನ್ಸಿ ಸರ್ವಿಸಸ್ ಇಸ್ ಪರ್ಚೇಸ್ ಅಂಡ್ ಸೇಲ್ ಆಫ್ ಸೆಕ್ಯೂರಿಟೀಸ್ ಆನ್ ಬಿಹಾಫ್ ಆಫ್ ಕಸ್ಟಮರ್ಸ್. ಸೊ ಇಲ್ಲಿ ಎ ಬ್ಯಾಂಕರ್ ಅಂಡರ್ಟೇಕ್ಸ್ ದ ಪರ್ಚೇಸ್ ಅಂಡ್ ಸೇಲ್ ಆಫ್ ಶೇರ್ಸ್ ಅಂಡ್ ಡಿಬೆಂಚರ್ಸ್ ಆಫ್ ಹಿಸ್ ಕಸ್ಟಮರ್ ಆನ್ ಬಿಹಾಫ್ ಆಫ್ ಹಿಸ್ ಕಸ್ಟಮರ್ ಆಸ್ ಪರ್ ದ ಇನ್ಸ್ಟ್ರಕ್ಷನ್ಸ್ ಗಿವನ್ ಬೈ ಹಿಸ್ ಕಸ್ಟಮರ್. ಇಲ್ಲಿ ಆಸ್ ಎನ್ ಏಜೆಂಟ್ ಆಫ್ ದ ಕಸ್ಟಮರ್ the banker undertakes the function of buying and selling of securities as per the instructions given by the customer. ಗ್ರಾಹಕ ನೀಡಿರ್ತಕ್ಕಂತಹ ಸೂಚನೆಗಳಿಗೆ ಅನುಗುಣವಾಗಿ ಆತನಿಗೆ ಬೇಕಾಗಿರತಕ್ಕಂತಹ ಒಂದು ಸೆಕ್ಯೂರಿಟೀಸ್ ಗಳನ್ನ, ಭದ್ರತಾ ಪತ್ರಗಳನ್ನ, ಶೇರ್ಸ್, ಡಿಬೆಂಚರ್ಸ್ ಗಳನ್ನ ಖರೀದಿ ಮತ್ತು ಮಾರಾಟ ಮಾಡತಕ್ಕಂಥದ್ದು. ಇದು ಸಮೇತ ಒಂದು ಏಜೆನ್ಸಿ ಸರ್ವಿಸ್ ಅಂತ ಹೇಳ್ಬೋದು. Another agency services is acting as trustee, executor, administrator of customer. ಗ್ರಾಹಕನಿಗೆ ನ್ಯಾಸಾಧಾರಿಯಾಗಿ, ಎಕ್ಸಿಕ್ಯೂಟರ್ ಕಾರ್ಯನಿರ್ವಾಹಕನಾಗಿ ಮತ್ತು ಆಡಳಿತಗಾರನಾಗಿ ಸೇವೆಯನ್ನು ಕೊಡ್ತಕ್ಕಂಥದ್ದು. ಇದು ಒಂದು ಏಜೆನ್ಸಿ ಸರ್ವಿಸ್ ಅಂತ ಹೇಳ್ಬೋದು. ಎ ಬ್ಯಾಂಕರ್ ಕ್ಯಾನ್ ಆಕ್ಟ್ ಆಸ್ ಎ ಟ್ರಸ್ಟಿ, ಎಕ್ಸಿಕ್ಯೂಟರ್, ಅಡ್ಮಿನಿಸ್ಟ್ರೇಟರ್ ಫಾರ್ ಹಿಸ್ ಕಸ್ಟಮರ್. ಬ್ಯಾಂಕರ್ ಒಂದು ಟ್ರಸ್ಟಿ ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಬ್ಯಾಂಕರ್ನನ್ನ ಟ್ರಸ್ಟಿಯಾಗಿ ನೇಮಕಾತಿ ಮಾಡಿದ್ರೆ ತನ್ನ ಒಂದು ಆಸ್ತಿಗೋಸ್ಕರ, ತನ್ನ ಆಸ್ತಿಯ ಉಸ್ತುವಾರಿಗೋಸ್ಕರ ಬ್ಯಾಂಕರ್ನ ಟ್ರಸ್ಟಿಯಾಗಿ ಏನಾದರೂ ನೇಮಕಾತಿ ಮಾಡಿದ್ರೆ ಬ್ಯಾಂಕರ್ ವಿಲ್ ಆಕ್ಟ್ ಆಸ್ ಎ ಟ್ರಸ್ಟಿ ಫಾರ್ ದ ಪ್ರಾಪರ್ಟಿ entrusted to him. ಪ್ರಾಪರ್ಟಿ entrusted by the customer to the banker. ಅವನನ್ನು ಟ್ರಸ್ಟಿಯಾಗಿ ಕಾರ್ಯ ಮಾಡತಕ್ಕಂಥದ್ದು. ಇನ್ನೊಂದು ಎಕ್ಸಿಕ್ಯೂಟರ್ ಕಾರ್ಯ ಅಂತಂದ್ರೆ, ಸೊ ಆನ್ ದ ವಿಲ್ ಆಫ್ ಎ ಡಿಸೀಸ್ಡ್ ಪರ್ಸನ್, ಮರಣ ಹೊಂದಿರತಕ್ಕಂತಹ ವ್ಯಕ್ತಿಯ ಹುಯಿಲನ್ನ ನೆರವೇರಿಸಲು ಅಥವಾ ನಿರ್ವಹಿಸಲು ಒಂದು ಮೃತ್ಯು ಪತ್ರ ಅಂತ ಕರಿತೀವಿ. ಆ ಮೃತ್ಯು ಪತ್ರವನ್ನ ನಿರ್ವಹಿಸಲು ಎಕ್ಸಿಕ್ಯೂಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಬ್ಯಾಂಕರು. ಅದೇ ರೀತಿಯಾಗಿ ಅಡ್ಮಿನಿಸ್ಟ್ರೇಟರ್ ಆಗಿ ಸಮೇತ ಬ್ಯಾಂಕರು ಕಾರ್ಯವನ್ನು ನಿರ್ವಹಿಸ್ತಾನೆ. ಅಡ್ಮಿನಿಸ್ಟ್ರೇಟರ್ ಅಂತಂದ್ರೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಉಯಿಲನ್ನ ಅಥವಾ ಮರಣ ಪತ್ರವನ್ನ ಬರೆಯದೆ ಮರಣ ಹೊಂದಿದಲ್ಲಿ ಆತನ ಆಸ್ತಿಯನ್ನು ನಿರ್ವಹಿಸಲು ಕೋರ್ಟ್ ಆಫ್ ಲಾ, ನ್ಯಾಯಾಲಯವು ನೇಮಕ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನ ಅಡ್ಮಿನಿಸ್ಟ್ರೇಟರ್ ಅಂತ ಕರಿತೀವಿ. ದಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಎಕ್ಸಿಕ್ಯೂಟರ್ ಅಂಡ್ ಅಡ್ಮಿನಿಸ್ಟ್ರೇಟರ್. ಅಲ್ಲಿ ಬ್ಯಾಂಕರು ಒಬ್ಬ ಟ್ರಸ್ಟಿಯಾಗಿ, ಎಕ್ಸಿಕ್ಯೂಟರ್ ಆಗಿ, ಅಡ್ಮಿನಿಸ್ಟ್ರೇಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾನೆ ಅಂತ ಹೇಳ್ಬೋದು. ನೆಕ್ಸ್ಟ್
ಸಬ್ಸಿಡರಿ ಫಂಕ್ಷನ್ಸ್ ಅಲ್ಲಿ ಏಜೆನ್ಸಿ ಸರ್ವಿಸಸ್ ಮುಗೀತು. ಸೆಕೆಂಡ್ ಒನ್ ಇಸ್ ಜನರಲ್ ಯುಟಿಲಿಟಿ ಸರ್ವಿಸಸ್. ಜನರಲ್ ಯುಟಿಲಿಟಿ ಸರ್ವಿಸಸ್ ಅಲ್ಲಿ ಕಮರ್ಷಿಯಲ್ ಬ್ಯಾಂಕ್ ಪ್ರೊವೈಡ್ಸ್ ವೇರಿಯಸ್ ಜನರಲ್ ಯುಟಿಲಿಟಿ ಸರ್ವಿಸಸ್ ಸಚ್ ಆಸ್ ರೆಮಿಟೆನ್ಸ್ ಆಫ್ ಫಂಡ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಫಂಡ್ಸ್ ಗಳನ್ನ ರೆಮಿಟ್ ಮಾಡ್ತಕ್ಕಂಥದ್ದು. ಎ ಬ್ಯಾಂಕರ್ ಟ್ರಾನ್ಸ್ಫರ್ ಫಂಡ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಅಂಡ್ ಫ್ರಮ್ ಒನ್ ಅಕೌಂಟ್ ಟು ಅನದರ್. ಒಂದು ಖಾತೆಯಿಂದ ಇನ್ನೊಂದು ಖಾತೆಗೆ ಹಣವನ್ನು ವರ್ಗಾವಣೆ ಮಾಡ್ತಕ್ಕಂಥದ್ದು, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹಣವನ್ನು ವರ್ಗಾವಣೆ ಮಾಡ್ತಕ್ಕಂಥದ್ದು. ಇದು ಜನರಲ್ ಯುಟಿಲಿಟಿ ಸರ್ವಿಸಸ್, ಸಾಮಾನ್ಯ ಉಪಯುಕ್ತತಾ ಸೇವೆ ಅಂತ ಕರಿಬಹುದು. ಎಕ್ಸಾಂಪಲ್ ಮೈಲ್ ಟ್ರಾನ್ಸ್ಫರ್, ಟೆಲೆಕ್ಸ್ ಟ್ರಾನ್ಸ್ಫರ್, RTGS ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್, ನೆಫ್ಟ್ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂಡ್ EFT ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಇತ್ಯಾದಿಗಳ ಮೂಲಕ ಹಣವನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ from one place to another place and also from one account to another account, the transfer of money by the banker. It is called as remittance of funds from one place to another. That is general utility services ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಇಸ್ ಸೇಫ್ ಕಸ್ಟಡಿ ಆಫ್ ವ್ಯಾಲ್ಯೂಬಲ್ಸ್. ಸೊ ಮೌಲ್ಯಯುತವಾಗಿರತಕ್ಕಂಥ ತುಂಬಾ ಬೆಲೆ ಬಾಳ್ತಕ್ಕಂತಹ ವಸ್ತುಗಳನ್ನ ಸೇಫ್ ಕಸ್ಟಡಿ, ಭದ್ರತಾ ಕಪಾಟುಗಳನ್ನ ಒದಗಿಸ್ಕೊಡ್ತಕ್ಕಂಥದ್ದು. ಎ ಬ್ಯಾಂಕರ್ ಕ್ಯಾನ್ ಅಕ್ಸೆಪ್ಟ್ ದ ವ್ಯಾಲ್ಯೂಬಲ್ಸ್ ಆಫ್ ಇಟ್ಸ್ ಕಸ್ಟಮರ್ ಫಾರ್ ಸೇಫ್ ಕಸ್ಟಡಿ. he can also provide safe deposit locker facility for its customers for hire. ಬಾಡಿಗೆಗೋಸ್ಕರ ಭದ್ರತಾ ಕಪಾಟುಗಳನ್ನ ಗ್ರಾಹಕರಿಗೆ ಒದಗಿಸ್ತಕ್ಕಂಥದ್ದು, ತಮ್ಮ ಅಮೂಲ್ಯವಾಗಿರತಕ್ಕಂಥ ವಸ್ತುಗಳನ್ನ ಕಸ್ಟಡಿ ಮಾಡಲು. ಅದ್ರ ಜೊತೆಗೆ ಬ್ಯಾಂಕರು ಗ್ರಾಹಕರಿಂದ ವ್ಯಾಲ್ಯೂಬಲ್ಸ್ ಅನ್ನ ಸೇಫ್ ಕಸ್ಟಡಿಗೆ ವಹಿಸ್ಕೋಬಹುದು. ಸೊ ಇವು ಸೇಫ್ ಕಸ್ಟಡಿ ಆಫ್ ವ್ಯಾಲ್ಯೂಬಲ್ಸ್ ಅಂತ ಕರಿತೀವಿ. ಇದು ಜನರಲ್ ಯುಟಿಲಿಟಿ ಸರ್ವಿಸಸ್ಗೆ ಬರುತ್ತೆ. ಡೀಲಿಂಗ್ ಇನ್ ಮನಿ ಎಕ್ಸ್ಚೇಂಜ್ ಬಿಸ್ನೆಸ್. ಮೂರನೇದೇನಪ್ಪ ಅಂದ್ರೆ ಡೀಲಿಂಗ್ ಇನ್ ಮನಿ ಎಕ್ಸ್ಚೇಂಜ್ ಬಿಸ್ನೆಸ್. Commercial banks provide the facility of exchanging home currency to foreign currency and foreign currency to home currency to travelers and business persons. So ಪ್ರಯಾಣಿಕರಿಗೆ, ಟ್ರಾವೆಲರ್ಸ್ಗೆ ಮತ್ತೆ ವ್ಯವಹಾರಸ್ಥರಿಗೆ ಸೊ ಸ್ವದೇಶಿ ಹಣವನ್ನ ವಿದೇಶಿ ಕರೆನ್ಸಿಗೆ, ವಿದೇಶಿ ಕರೆನ್ಸಿನ ಸ್ವದೇಶಿ ಕರೆನ್ಸಿಗೆ ಸೊ ಎಕ್ಸ್ಚೇಂಜ್ ವಿನಿಮಯ ಮಾಡ್ಕೊಳ್ತಕ್ಕಂತಹ ಕಾರ್ಯ ಇದು ಸಮೇತ ಜನರಲ್ ಯುಟಿಲಿಟಿ ಸರ್ವಿಸಸ್ ಅಡಿ ಬರುತ್ತೆ. ನಾಲ್ಕನೇದು ಇಶ್ಯೂಯಿಂಗ್ ಟ್ರಾವೆಲರ್ಸ್ ಚೆಕ್ಸ್, ಲೆಟರ್ ಆಫ್ ಕ್ರೆಡಿಟ್ ಎಟ್ಸೆಟ್ರಾ. ಲೆಟರ್ ಆಫ್ ಕ್ರೆಡಿಟ್ ವಿಶ್ವಸನೀಯ ಪತ್ರ, ವಿಶ್ವಾಸಾರ್ಹ ಪತ್ರವನ್ನು ಕೊಡ್ತಕ್ಕಂಥದ್ದು, ಮತ್ತು ಟ್ರಾವೆಲರ್ಸ್ ಚೆಕ್ಸ್ ಪ್ರವಾಸಿ ಚೆಕ್ಗಳನ್ನು ಕೊಡ್ತಕ್ಕಂಥದ್ದು ಇದು ಸಮೇತ ಒಂದು ಜನರಲ್ ಯುಟಿಲಿಟಿ ಸರ್ವಿಸಸ್ ಅಂತ ಹೇಳ್ಬೋದು. ಸೊ ಲೆಟರ್ ಆಫ್ ಕ್ರೆಡಿಟ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಇಟ್ ಹೆಲ್ಪ್ಸ್ ಇನ್ ಫಾರಿನ್ ಬಿಸ್ನೆಸ್. ಸೊ ವ್ಯಾಪಾರಸ್ಥರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಲೆಟರ್ ಆಫ್ ಕ್ರೆಡಿಟ್ LOC ಕೊಡ್ತಕ್ಕಂಥದ್ದು. ಬ್ಯಾಂಕ್ಸ್ ಇಶ್ಯೂ ಟ್ರಾವೆಲರ್ಸ್ ಚೆಕ್ಸ್ ಟು ಟ್ರಾವೆಲರ್ಸ್ ಅಂಡ್ ಆಲ್ಸೋ ಟೂರಿಸ್ಟ್ಸ್. ಬ್ಯಾಂಕ್ಸ್ ಇಶ್ಯೂ ಲೆಟರ್ ಆಫ್ ಕ್ರೆಡಿಟ್ ಟು ಇಂಪೋರ್ಟರ್ಸ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಕಲೆಕ್ಷನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಡೇಟಾ. ಸೊ ಅಂಕಿಅಂಶಗಳನ್ನ ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ಕಾರ್ಯ. ಎ ಬ್ಯಾಂಕರ್ ಕಲೆಕ್ಟ್ಸ್ ದ ಇನ್ಫಾರ್ಮೇಶನ್ ಅಬೌಟ್ ಬ್ಯಾಂಕಿಂಗ್ ಇಂಡಸ್ಟ್ರಿ, ಟ್ರೇಡ್ ಅಂಡ್ ಕಾಮರ್ಸ್, ಇಂಪೋರ್ಟ್ಸ್ ಅಂಡ್ ಎಕ್ಸ್ಪೋರ್ಟ್ಸ್ ಎಟ್ಸೆಟ್ರಾ. ಸೊ ಈ ಬ್ಯಾಂಕರು ಆಮದು ಮಾಹಿತಿಯನ್ನ, ರಫ್ತುಗಳ ಬಗ್ಗೆ ಮಾಹಿತಿಯನ್ನ, ಬ್ಯಾಂಕಿಂಗ್ ಕ್ಷೇತ್ರದ ಬಗ್ಗೆ, ಕೈಗಾರಿಕಾ ಕ್ಷೇತ್ರದ ಬಗ್ಗೆ ಮತ್ತು ವ್ಯಾಪಾರಿ ಮತ್ತು ವಾಣಿಜ್ಯ ಕ್ಷೇತ್ರಗಳ ಹಲವಾರು ಅಂಕಿಅಂಶಗಳನ್ನ ಸಂಗ್ರಹಣೆ ಮಾಡಿ ಕೊಡ್ತಾರಲ್ಲ, ಸೊ ಅದು ಕಲೆಕ್ಷನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಡಾಟಾ. ಇದು ಏನಕ್ಕೆ ಉಪಯೋಗ ಆಗುತ್ತೆ ಅಂದ್ರೆ ಪ್ಲಾನರ್ಸ್, ನಮ್ಮ ಸರ್ಕಾರಕ್ಕೂ ಉಪಯೋಗ ಆಗುತ್ತೆ, ಸಾಮಾನ್ಯ ಉಪಯುಕ್ತ ಸೇವೆ ಅಂತ ಹೇಳ್ಬೋದು. ಈ ಇನ್ಫಾರ್ಮೇಶನ್, ದಿಸ್ ಇನ್ಫಾರ್ಮೇಶನ್ ಇಸ್ ವೆರಿ ಹೆಲ್ಪ್ಫುಲ್ ಟು ದ ಗವರ್ಮೆಂಟ್ ಅಂಡ್ ಆಲ್ಸೋ ಟು ದ ರಿಸರ್ಚರ್ಸ್, ಪ್ಲಾನರ್ಸ್, ಸ್ಟೂಡೆಂಟ್ಸ್ ಅಂಡ್ ಜನರಲ್ ಪಬ್ಲಿಕ್ ಎಟ್ಸೆಟ್ರಾ. ಈ ಅಂಕಿಅಂಶಗಳು ಹಲವರಿಗೆ ಉಪಯೋಗಕಾರಿಯಾಗಿದ್ದಾವೆ. ಸರ್ಕಾರಕ್ಕೆ ಪ್ಲಾನ್ಗಳನ್ನ, ಯೋಜನೆಗಳನ್ನ ಕೈಗೆತ್ತಿಕೊಳ್ಳಲು, ಮತ್ತೆ ರಿಸರ್ಚರ್ಗೆ, ಸಂಶೋಧಕರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಜನರಲ್ ಪಬ್ಲಿಕ್ ಸಾರ್ವಜನಿಕರು ಸಮೇತ ಈ ಅಂಕಿಅಂಶಗಳಿಂದ ಉಪಯೋಗ ಇದೆ. ಸೊ ದಿಸ್ ಇಸ್ ದ ಜನರಲ್ ಯುಟಿಲಿಟಿ ಸರ್ವಿಸ್ ಅಂತಾನೆ ಹೇಳ್ಬೋದು. ಸೊ ಏಜೆನ್ಸಿ ಸರ್ವಿಸಸ್ ಮತ್ತು ಜನರಲ್ ಯುಟಿಲಿಟಿ ಸರ್ವಿಸಸ್ ಮುಗೀತು. ಸೊ ಪ್ರೈಮರಿ ಫಂಕ್ಷನ್ಸ್ ಆಯ್ತು, ಸಬ್ಸಿಡರಿ ಫಂಕ್ಷನ್ಸ್ ಆಯ್ತು. ನೆಕ್ಸ್ಟ್ ಒನ್ ಇಸ್ ಡೆವಲಪ್ಮೆಂಟಲ್ ಫಂಕ್ಷನ್ಸ್ ಅಂತ ಕರಿತೀವಿ. ಅಭಿವೃದ್ಧಿ ಕಾರ್ಯಗಳು. ಬ್ಯಾಂಕ್ಸ್ ಪರ್ಫಾರ್ಮ್ ಸರ್ಟನ್ ಫಂಕ್ಷನ್ಸ್ ಆಸ್ ಅಪ್ಲಿಕೇಬಲ್ ಟು ದ ಡೆವಲಪ್ಮೆಂಟ್ ಆಫ್ ಎಂಟೈರ್ ಎಕಾನಮಿ. ಇಡೀ ಒಂದು ಅರ್ಥವ್ಯವಸ್ಥೆಯ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಕೆಲವೊಂದು ಕಾರ್ಯಗಳನ್ನ ಬ್ಯಾಂಕ್ಗಳು ಕೈಗೆತ್ತಿಕೊಳ್ತವೆ. ಅವುಗಳನ್ನು ನಾವು ಡೆವಲಪ್ಮೆಂಟಲ್ ಫಂಕ್ಷನ್ಸ್ ಅಂತ ಕರಿತೀವಿ. ಇದರಲ್ಲಿ ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್ ಅಥವಾ ಕ್ಯಾಪಿಟಲ್ ಫಾರ್ಮೇಷನ್, ಒಂದು ಬಂಡವಾಳವನ್ನ ಸಂಗ್ರಹಣೆ ಮಾಡತಕ್ಕಂಥ ಬಂಡವಾಳ ನಿರ್ಮಾಣ ಕಾರ್ಯ. ಬ್ಯಾಂಕ್ಸ್ ಹೆಲ್ಪ್ಸ್ ಇನ್ ಪೂಲಿಂಗ್ ದ ಫಂಡ್ಸ್ ಫ್ರಮ್ ದ ಸರ್ಪ್ಲಸ್ ಯೂನಿಟ್ಸ್ ಅಂಡ್ ಚಾನಲೈಸ್ ದಮ್ ಇನ್ ಟು ದ ಡೆಫಿಸಿಟ್ಸ್ ಯೂನಿಟ್ಸ್. ಹೆಚ್ಚುವರಿ ಇರತಕ್ಕಂತಹ ಘಟಕಗಳು ಇಂದ ಸೊ ಕೊರತೆ ಇರತಕ್ಕಂಥ ಘಟಕಗಳಿಗೆ ಹಣದ ರವಾನೆ ಮಾಡತಕ್ಕಂಥ ಒಂದು ಕಾರ್ಯ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆರ್ಥಿಕತೆಯಲ್ಲಿ ಈ ಫಂಕ್ಷನ್ ತುಂಬಾ ಇಂಪಾರ್ಟೆಂಟ್. ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್ ದಟ್ ಮೇಕ್ಸ್ ದ ಕ್ಯಾಪಿಟಲ್ ಫಾರ್ಮೇಷನ್. ಸೊ ಇದು ಸೇವಿಂಗ್ಸ್, ಉಳಿತಾಯವನ್ನು ಸಂಗ್ರಹಣೆ ಮಾಡತಕ್ಕಂಥದ್ದು ಹೆಚ್ಚುವರಿ ಒಂದು ಕ್ಷೇತ್ರದಿಂದ ಮತ್ತು ಕೊರತೆ ಇರತಕ್ಕಂಥ ಕ್ಷೇತ್ರಕ್ಕೆ ಹಣಕಾಸನ್ನ ಒದಗಿಸ್ಕೊಡ್ತಕ್ಕಂಥದ್ದು. ಅದು ಆರ್ಥಿಕತೆಗೆ ತುಂಬಾ ಫಲಕಾರಿಯಾಗಿರ್ತಕ್ಕಂಥದ್ದು, ಉಪಯೋಗವಾಗಿರ್ತಕ್ಕಂಥದ್ದು. ಬ್ಯಾಂಕ್ಸ್ ಮೊಬಲೈಸ್ ದ ಸೇವಿಂಗ್ಸ್ ಹೆಲ್ಪ್ಸ್ ಇನ್ ಆಕ್ಸಲರೇಟಿಂಗ್ ದ ರೇಟ್ ಆಫ್ ಕ್ಯಾಪಿಟಲ್ ಫಾರ್ಮೇಷನ್. ಬಂಡವಾಳ ನಿರ್ಮಾಣ ದರ ಜಾಸ್ತಿ ಆಗುತ್ತೆ ಇದರಿಂದ. ಸೊ ಕ್ಯಾಪಿಟಲ್ ಫಾರ್ಮೇಷನ್ ರೇಟ್ ಜಾಸ್ತಿ ಆಗುತ್ತೆ. ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್ ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕ್ಯಾಪಿಟಲ್ ಫಾರ್ಮೇಷನ್. ಸೆಕೆಂಡ್ ಒನ್ ಈಸ್ ಎಕ್ಸ್ಟೆನ್ಷನ್ ಆಫ್ ಬ್ಯಾಂಕಿಂಗ್ ಸರ್ವಿಸಸ್ ಟು ದ ರೂರಲ್ ಏರಿಯಾಸ್ ಅಂಡ್ ವೀಕರ್ ಸೆಕ್ಷನ್ಸ್. ತುಂಬಾ ಹಿಂದುಳಿದ ವರ್ಗಗಳಿಗೆ ಮತ್ತು ತುಂಬಾ ಅತ್ಯಂತ ಹಿಂದುಳಿದ ಕ್ಷೇತ್ರಗಳಿಗೆ ಅಥವಾ ಗ್ರಾಮೀಣ ಪ್ರದೇಶದ ಜನರಿಗೆ ಈ ಬ್ಯಾಂಕಿಂಗ್ ಚಟುವಟಿಕೆಗಳನ್ನ ವಿಸ್ತರಣೆ ಮಾಡ್ತಕ್ಕಂಥದ್ದು, ಬ್ಯಾಂಕಿಂಗ್ ಸೇವೆಗಳನ್ನ. ಕಮರ್ಷಿಯಲ್ ಬ್ಯಾಂಕ್ಸ್ ಹ್ಯಾವ್ ಓಪನ್ಡ್ ದೇರ್ ಬ್ರಾಂಚಸ್ ಅಟ್ ರೂರಲ್ ಏರಿಯಾಸ್ ಅಂಡ್ ಗಿವಿಂಗ್ ಲೋನ್ಸ್ ಟು ವೀಕರ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ ಸಚ್ ಆಸ್ ಆರ್ಟಿಸಮ್. ಸೊ ಕುಶಲಕರ್ಮಿಗಳಿಗೆ, ಲ್ಯಾಂಡ್ಲೆಸ್
ಅಗ್ರಿಕಲ್ಚರ್ ಲೇಬರ್, ಸೊ ಕೃಷಿ ರಹಿತ, ಭೂಮಿ ರಹಿತ ಕಾರ್ಮಿಕರಿಗೆ, ಭೂರಹಿತ ಕಾರ್ಮಿಕರಿಗೆ, ಕೃಷಿಯೇತರ ಕಾರ್ಮಿಕರಿಗೆ ಮತ್ತು ಕುಶಲಕರ್ಮಿಗಳಿಗೆ, ಗ್ರಾಮೀಣ ಕುಶಲಕರ್ಮಿಗಳಿಗೆ ಮತ್ತೆ ಇತರೆ ಬಡಜನರಿಗೆ, ಹಿಂದುಳಿದ ವರ್ಗಗಳಿಗೆ ಮತ್ತು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಇತರ ಜನರಿಗೆ ಈ ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಇದು ಸಮೇತ ಡೆವಲಪ್ಮೆಂಟಲ್ ಫಂಕ್ಷನ್ ಅಡಿ ಬರುತ್ತೆ. ನೆಕ್ಸ್ಟ್ ಒನ್ ಇಸ್ ಕ್ರೆಡಿಟ್ ಕ್ರಿಯೇಷನ್. One of the most important functions of the banking system plays an important role in the economy is credit creation. In practice, banks are not required to keep the entire deposit amount in cash. ಇಲ್ಲಿ when a bank grants a loan to a customer, then the banker need not to pay that loan in cash. The banker will open an account in the name of the customer and deposits into that loan account. ಯಾವಾಗ ಬ್ಯಾಂಕರ್ ಕಸ್ಟಮರ್ಗೆ ಲೋನ್ ಅನ್ನು ಕೊಡ್ತಾನೋ ಅದು ನಗದು ರೂಪದಲ್ಲೇ ಕೊಡಬೇಕಾಗಿರ್ತಕ್ಕಂಥದ್ದೇನಿಲ್ಲ. ಬ್ಯಾಂಕರ್ ಏನ್ ಮಾಡ್ತಾನಪ್ಪ ಅಂದ್ರೆ ಒಂದು ಠೇವಣಿ ಖಾತೆಯನ್ನ ತೆರೆದು ಆ ಠೇವಣಿ ಖಾತೆಗೆ ಸಾಲದ ಹಣವನ್ನ, ಮಂಜೂರಾತಿ ಮಾಡಿರ್ತಕ್ಕಂಥ ಹಣವನ್ನ ಜಮಾ ಮಾಡ್ತಾನೆ. ಅಲ್ಲಿ ಒಂದು ಠೇವಣಿ ಸೃಷ್ಟಿಯಾಗುತ್ತೆ. ಇಟ್ ಮೇಕ್ಸ್ ಡೆಪಾಸಿಟ್, ಕ್ರಿಯೇಟ್ಸ್ ಡೆಪಾಸಿಟ್ ಅಂತ ಹೇಳ್ಬೋದು. ಇದು ಏನಾಗುತ್ತೆ, ಡೆಪಾಸಿಟ್ ಯಾವಾಗ ಕ್ರಿಯೇಟ್ ಆಗುತ್ತೋ ಬ್ಯಾಂಕಿಗೆ ಒಂದು ಕ್ರೆಡಿಟ್ ಕ್ರಿಯೇಷನ್ ಅಂತಾನೆ ಹೇಳ್ಬೋದು. ಇದಕ್ಕೆ ಈ ಠೇವಣಿಗಳ ಮೇಲೆ, ಸ್ವೀಕರಿಸಿರ್ತಕ್ಕಂತಹ ಠೇವಣಿಗಳ ಮೇಲೆ ಇಂತಿಷ್ಟು ಹಣವನ್ನ ಸಾಲವಾಗಿ ಕೊಡಬಹುದು ಅಂತಕ್ಕಂಥ ಒಂದು ನಿಯಮ ಇದೆ. ಯಾವಾಗ ಇದು ಠೇವಣಿಯಾಗಿ, ಸಾಲವೇ ಠೇವಣಿಯಾಗಿ ಸ್ವೀಕರಿಸಲಾಗುತ್ತದೆಯೋ ಆ ಠೇವಣಿಯ ಮೇಲೆ ಮತ್ತೆ ಸಾಲ ಕೊಡ್ತಾನೆ. ಈ ತರ ಒಂದು ಸೈಕ್ಲಿಂಗ್ ಪ್ರೋಸೆಸ್ ಆಗಿ ಇದು ಕ್ರೆಡಿಟ್ ಕ್ರಿಯೇಷನ್ ಆಗುತ್ತೆ. ಇಲ್ಲಿ only certain percentage of deposits will be kept as liquid and the remaining will be used to grant the loans. When a bank grants loan to a person, it does not lend cash but opens an account in favor of that customer and credits the amount to that account. It creates claim against itself. ಅದು ತನಗೋಸ್ಕರನೇ ಒಂದು ಕ್ಲೈಮ್ ಅನ್ನ ಸೃಷ್ಟಿ ಮಾಡ್ಕೊಳ್ಳುತ್ತೆ. ಲೋನ್ ಕೊಟ್ಟಂಗೆ ಕೊಡುತ್ತೆ, ಅದನ್ನ ಮತ್ತೆ ಡೆಪಾಸಿಟ್ ರೂಪದಲ್ಲಿ ಸ್ವೀಕರಿಸುತ್ತೆ. ಆ ಡೆಪಾಸಿಟ್ ಹಣವನ್ನ ಗ್ರಾಹಕನಿಗೆ ಅದು ಬ್ಯಾಂಕು ಕೊಡಬೇಕಾಗುತ್ತೆ. ಇಟ್ ಕ್ರಿಯೇಟ್ಸ್ ಕ್ಲೈಮ್ ಅಗೇನ್ಸ್ಟ್ ಇಟ್ ಸೆಲ್ಫ್. ದಟ್ ಈಸ್ ಇಟ್ ಕ್ರಿಯೇಟೆಡ್ ಡೆಪಾಸಿಟ್ಸ್ ಅಗೇನ್ಸ್ಟ್ ವಿಚ್ ಎ ಪರ್ಸೆಂಟೇಜ್ ಆಫ್ ಲೋನ್ಸ್ ಕ್ಯಾನ್ ಬಿ ಗಿವನ್. ಯಾವಾಗ ಠೇವಣಿಗಳನ್ನ ಕ್ರಿಯೇಟ್ ಮಾಡುತ್ತೋ ಆ ಠೇವಣಿಗಳ ಆಧಾರದ ಮೇಲೆ ಮತ್ತೆ ಇದು ಸಾಲವನ್ನ ಕೊಡಬಹುದು. ಈ ತರಹ ಏನಾಗುತ್ತೆ ಅಂದ್ರೆ ಕ್ರೆಡಿಟ್ ಕ್ರಿಯೇಷನ್ ಆಗ್ತಾ ಹೋಗುತ್ತೆ. It is a cyclical. In this process, bank creates more money. So with this, we completed the second session. Okay, let us discuss new concept, one more concept in the next session. Okay, until then, bye.